ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಮ್ಮೆಲ್ಲರ ಜೀವಿತದಲ್ಲಿ ಮೊದಲನೇದ ಬಾರಿ ಈ ಆರಾಧನೆಗೆ ಬಂದಂಥ ನಿಮ್ಮ ಜೀವಿತದಲ್ಲಿ ಕೂಡ ಬಲವಾದ ಕಾರ್ಯ ಮಾಡಲಿಕ್ಕೆ ಇದ್ದಾನೆ ಪ್ರಿಯರೇ. ಈ ಒಂದು ಸೀಸನ್ನಲ್ಲಿ ಕರ್ತನು ಯಾವತ್ತು ಪ್ರಪಂಚವೆಲ್ಲ ಕೂಡ ಆತನು ಯಾಕೆ ಈ ಲೋಕಕ್ಕೆ ಬಂದಂಥ ಆ ಸೀಸನ್ನಲ್ಲಿ, ಕ್ರಿಸ್ಮಸ್ ಒಂದು ಸೀಸನ್ನಲ್ಲಿ ಅವರು ತೊಡಗಿಕೊಂಡಿರುವ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಕರ್ತನು ಏನು ತನ್ನ ಕಾರ್ಯವನ್ನು ಮಾಡಬೇಕೆಂಬುದಾಗಿ ಬಯಸುತ್ತಾ ಇದ್ದಾನೋ ಅದನ್ನು ನಾವು ಸ್ವೀಕರಿಸಲಿಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಪ್ರೇರೆ. ನಾನು ನಂಬುತ್ತೇನೆ ಈ ಒಂದು ಆರಾಧನೆ ಮುಗಿಯೋ ಸಮಯಕ್ಕೆ ಕರ್ತನು ನಮ್ಮ ಪ್ರತಿಯೊಬ್ಬೊಬ್ಬರನ್ನು ಮುಟ್ಟುವನಾಗಿದ್ದಾನೆ, ನಮ್ಮ ಜೀವಿತಗಳನ್ನು ಬದಲಾಯಿಸುವನಾಗಿದ್ದಾನೆ, ಕುಂದುಕೊರತೆಗಳನ್ನು ತೆಗೆಯುವ ದೇವರಾಗಿದ್ದಾನೆ, ಸ್ವಸ್ಥತೆಗಳನ್ನು ನೀಡುವ ದೇವರಾಗಿದ್ದಾನೆ, ಸಮಸ್ಯೆಯಿಂದ ಹೊರಗೆ ತರುವ ದೇವರಾಗಿದ್ದಾನೆ, ನರಳಾಟದಿಂದ ಹೋಗ್ತಾ ಇದ್ದ ಹೊರಗೆ ತರುವ ದೇವರಾಗಿದ್ದಾನೆ. ಇಂಥ ದೇವರನ್ನು ಸ್ತುತಿಸಲು, ಇಂಥ ದೇವರು ಮಾತನಾಡುವಂಥ ಜೀವವುಳ್ಳ ಮಾತುಗಳನ್ನು ನಾವು ಕೇಳಲು ಬಂದಿರುವಾಗ ಕರ್ತನೆ ಪ್ರೇರೆ, ಈ ಒಂದು ಆರಾಧನೆ ಮುಗಿಯೋ ಸಮಯಕ್ಕೆ ನಾವು ಇದ್ದು ಹಾಗೆ ನಮ್ಮ ಮನೆಗಳಿಗೆ ಹಿಂತಿರುಗಿ ಹೋಗುವುದಿಲ್ಲ ಎಂದ ಅಭಯವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನುಡಿಯುತ್ತಾ ಇದ್ದಾನೆ ಪ್ರೇರೆ. ಹಾಲೆಲೂಯ. ನೀವೆಲ್ಲರೂ ಕೂಡ ಈ ಮಾತನ್ನು ನಂಬುವುದಾದರೆ ಚಪ್ಪಾಳೆ ತಟ್ಟಿ ಆಮೆನ್ ಎಂಬುದಾಗಿ ಜೋರಾಗಿ ಹೇಳೋಣ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ. ఈ సీజన్లో ఎక్కడ కూడా చూసినా క్రిస్మస్ గురించి ప్రతి ఆరాధనలో కూడా ఈ ఆదివారమే కాకుండా ముందొచ్చే ఆదివారంలో కూడా ప్రతి సంఘంలో యావత్తు ప్రపంచమంతా కూడా క్రిస్మస్ గురించే మాట్లాడతారు. ఈరోజు నేను క్రిస్మస్ గురించి నేను మీతో మాట్లాడాలంటే అదే గొర్రెల మంద, అదే జ్ఞానులు, అదే మేంజరు, అదే దేవదూత, అదే గొర్రెల కాపరులు, వీటినే గురించి ఎంతకాలం మాట్లాడతాం, ఎంతసేపు మాట్లాడతాం, ఏమని మాట్లాడతాం. ಹೌದಾ? ಆ ಕ್ರಿಸ್ಮಸ್ ಕುರಿತು ನಾವು ಮಾತನಾಡೋದಾದರೆ ದೇವದೂತರು ಬಂದರು, ಕುರುಬರಿಗೆ ಕಾಣಿಸಿಕೊಂಡರು, ಕುರುಬರು ಆರಾಧಿಸಿದರು, ಮೋಡನ ಲೋಕದಿಂದ ಜೋಯಿಸರು ಆ ತಾರೆಯನ್ನು ಕಂಡು ಯೇಸುವನನ್ನು ಬಂದು ಆತನನ್ನು ನೋಡಿ ಆರಾಧಿಸಿದರು, ಅರ್ಪಣೆಯನ್ನು ಕಾಣಿಕೆಗಳನ್ನು ಕೊಟ್ಟರು. ಇದೇ ಪದ್ಧತಿ, ಇದೇ ವಿಷಯಗಳ ಮೇಲೆ ನಾವು ಈ ವಾರವೆಲ್ಲ ಈ ಕ್ರಿಸ್ಮಸ್ ಆಗೋ ತನಕ ಇದೇ ಅಂಶಗಳ ಮೇಲೆ ನಾವು ಮಾತಾಡ್ತಾ ಇರ್ತೇವೆ. ಈ ಮಾತುಗಳು, ಈ ಅಂಶಗಳು ಎಷ್ಟು ಸಾರಿ ಏನಂತ ಮಾತಾಡೋದು ಎಲ್ಲರಿಗೆ ತಿಳಿದ ವಿಷಯಗಳೇ. ಆದರೆ ಈ ತಿಳಿದ ವಿಷಯಗಳನ್ನು ಪದೇ ಪದೇ ನಾವು ಮಾತನಾಡಿಕೊಂಡು ಅದನ್ನು ಅದೇ ರೀತಿಯಲ್ಲಿ ನಾವು ಆಲೋಚನೆ ಮಾಡಿ ಹಿಂತಿರುಗುವುದಾದರೆ ಈ ಆರಾಧನೆ ಕೂಡ ಒಂದು ಸಂಪ್ರದಾಯ ಪದ್ಧತಿಯಾಗಿ ಆಗಿರುತ್ತದೆ ಪ್ರಿಯರೇ. ಆದರೆ ಆ ಥರ ಆಗಬಾರದು. ಬಂದಂಥ ಉದ್ದೇಶ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂಥ ಉದ್ದೇಶ, ನಾವುಗಳು ಈ ಆರಾಧನೆಗೆ ಬಂದಂಥ ಉದ್ದೇಶ ನೆರವೇರಬೇಕಾದರೆ ಕರ್ತನಕ್ಕೆ ನಮ್ಮ ಹೃದಯಗಳನ್ನು ತೆರೆದು ಆತನಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡುವುದಾದರೆ ಮುಂದೆ ಬರ್ತಕ್ಕಂಥ ವರ್ಷ ಏನಿದೋ ಏನು ಕಾದಿದೋ ನಮಗೆ ಗೊತ್ತಿಲ್ಲ. ಆದರೆ ಒಂದು ವಿಷಯ ನಾನು ಬಲ್ಲೆನು, ಯೇಸು ಕ್ರಿಸ್ತನಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಎಲ್ಲವೂ ಸಾಧ್ಯವೂ, ಎಲ್ಲವೂ ಒಳ್ಳೆಯ ಉದ್ದೇಶಕರವಾಗಿ, ಎಲ್ಲವೂ ಚಲೋ ಆಗಿ, ಎಲ್ಲವೂ ಕೂಡ ಒಳ್ಳೆಯದೇ ಆಗಿ ಆಗುತ್ತದೆ. ಯಾಕಂದರೆ ನಮ್ಮನ್ನು ನಡೆಸುವ ದೇವರು ಆತನಾಗಿದ್ದಾನೆ. ಆತನು 24ನೇ ವಿಷಯಲ್ಲಿ ನನ್ನನ್ನು ನಡೆಸಬೇಕಾದರೆ ನಾವು ಆತನ ಕರಗಳಲ್ಲಿ ಇದ್ದಾಗ, ಆತನ ಕೃಪೆ ಕೆಳಗೆ ಬಂದಾಗ, ಆತನ ನಡೆಸು ಕೆಳಗೆ ಬಂದಾಗ ಆತನು ನಮ್ಮನ್ನು ಹಿಡಿದುಕೊಂಡು ನಡೆಸುವ ದೇವರಾಗಿದ್ದಾನೆ. ಹಾಗೆ ಕರ್ತನು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವ ಹಾಗೆ ನಾವು ಈ ದಿನದಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ಪ್ರಿಯರೇ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡುವಾಗ, దేవుడు మన స్వరూపమందు మన పోలిక చొప్పున నరులను చేయదము. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ, ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ದೇವರು, ತಂದೆಯಾದ ದೇವರು, ಪರಿಶುದ್ಧಾತ್ಮ ದೇವರು, ಯೇಸು ಕ್ರಿಸ್ತನು, ಕುಮಾರನಾದಂಥ ಯೇಸು ಕ್ರಿಸ್ತನು, ಅವರು ಮೂರು ಸೇರಿ ಏನು ಮಾತನಾಡ್ಕೊತಾ ಇದ್ದಾರೆ ಅಂದರೆ, ಆಮೇಲೆ ಅಂದರೆ ಮೊದಲು ದೇವರು ಸೃಷ್ಟಿಯನ್ನು ಮಾಡಿದ ಪ್ರಿಯರೇ. ಎಲ್ಲ ಭೂಮಿ ಆಕಾಶಗಳನ್ನು, ಸೂರ್ಯ ನಕ್ಷತ್ರಗಳನ್ನು, ಜಂತುಗಳನ್ನು,
ಪಶುಪಾದಿಗಳನ್ನು, ಸಮುದ್ರ ಜಲಚರಗಳನ್ನು, ಆಕಾಶದಲ್ಲಿ ಹಾರಾಡುವಂತಹ ಪಕ್ಷಿಗಳನ್ನು, ಮಾತ್ರವಲ್ಲದೆ ಗ್ರಹಗಳನ್ನು, ಇವೆಲ್ಲವನ್ನು ನಾವು ಮಾಡೋಣ. ಇವೆಲ್ಲವನ್ನು ಮಾಡಿದ ನಂತರ ಆಮೇಲೆ ಅಂದರೆ ಯಾವ ಸೃಷ್ಟಿಯನ್ನು ನಾನು ಮಾಡಬೇಕೆಂಬುದಾಗಿ ನಾನು ಬಯಸಿದ್ದೇನೋ ಆ ಸೃಷ್ಟಿಯನ್ನು ಮಾಡಿದ ನಂತರ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ, ಅಲ್ಲಿ ನೋಡ್ಬೇಕು ಪ್ರಿಯರೇ, ನನ್ನ ಸ್ವರೂಪದಲ್ಲಿ ಎಂಬುದಾಗಿ ಅವರು ಹೇಳ್ತಾ ಇಲ್ಲ. ನಮ್ಮ ಪ್ಲೂರಲ್, ನಮ್ಮ ಅಂದರೆ ಯಾರಿದ್ದಾರೆ ಪ್ರಿಯರಲ್ಲಿ? 3 ವ್ಯಕ್ತಿಗಳು ಕಾಣ್ತಾ ಇದ್ದಾರೆ. ತಂದೆಯಾದ ದೇವರು, ಮಗನು, ಪರಿಶುದ್ಧಾತ್ಮ ದೇವರು. ನಮ್ಮ ಸ್ವರೂಪದಲ್ಲಿ, ನಮ್ಮ ಹೋಲಿಕೆ ಅನುಸಾರವಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಯಾಕೆ ಅವರನ್ನು ನಮ್ಮ ಸ್ವರೂಪದಲ್ಲಿ ಉಂಟು ಮಾಡಬೇಕೆಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆಂದರೆ, ಕರ್ತನ ಸ್ವರೂಪ ಅಂದರೆ ದ ಇಮೇಜ್ ಆಫ್ ಗಾಡ್ ಅಂದರೆ ಪ್ರಿಯರೇ, ಆತನ ಸ್ವರೂಪ ಅಂದರೆ ನಾನು ಕೆಲವು ಸಾರಿ ನಾನು ವಾಕ್ಯದಲ್ಲಿ ನಾನು ನುಡಿದಂತೆ ಮತ್ತೊಂದು ಸಾರಿ ಹೇಳಬೇಕೆಂಬುದಾಗಿ ನಾನು ಬಯಸುತ್ತಾ ಇದ್ದಾನೆ. ನಮ್ಮ ಸ್ವರೂಪದಲ್ಲಿ ಅಂದರೆ ಆತನ ಗುಣಲಕ್ಷಣಗಳನ್ನು ಹೊಂದಿಕೊಂಡವರಾಗಿ, ಆತನ ಕ್ವಾಲಿಟೀಸ್. ನಮ್ಮ ಸ್ವರೂಪಗಳಂದರೆ ನನ್ನ ಮುಖ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ನಿನ್ನ ಮುಖ ಇಲ್ಲ. ನನ್ನ ಸ್ವರೂಪ ಯಾವ ರೀತಿಯಾಗಿದೆಯೋ ಅದೇ ರೀತಿಯಲ್ಲಿ ನಿನ್ನ ಸ್ವರೂಪ ಇಲ್ಲ. ಇಲ್ಲಿ ಬರೆದಂಥ ಮಾತು ನಮ್ಮ ಸ್ವರೂಪದಲ್ಲಂದರೆ ನಮಗೆ ನಾವುಗಳು ಇರುವಂಥ ಗುಣಗಣಗಳು ನಾನು ಸೃಷ್ಟಿ ಮಾಡುವಂಥ ಮನುಷ್ಯರಲ್ಲಿ ಇರಬೇಕೆಂಬುದಾಗಿ, ಆತನ ಗುಣಗಳನ್ನು ಹೊಂದುವಂಥ ಮನುಷ್ಯರನ್ನಾಗಿ ನಾವು ಅವರನ್ನು ಮಾಡೋಣ. ಮಾಡಿದ ನಂತರ ದೇವರು ಏನು ಮಾಡಬೇಕು, ಅವರ ಮುಖಾಂತರ ಏನು ಮಾಡಬೇಕೆಂಬುದಾಗಿ ಬಯಸುತ್ತಾನಂದ್ರೆ ಪ್ರೇರೆ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹಾರಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲು. ಯಾಕೆ ಕರ್ತನು ನಿನ್ನನ್ನು ಉಂಟು ಮಾಡಿದ್ದಾನೆ ಪ್ರಿಯರೇ? ಇವುಗಳ ಮೇಲೆ ಏನು ಮಾಡಬೇಕೆಂಬುದಾಗಿ, ಇವುಗಳ ಮೇಲೆ ಕರ್ತನು ನುಡಿದಂಥ ಮಾಡಿದಂಥ ಸೃಷ್ಟಿಗೆಯ ಮೇಲೆ ದೊರೆತನವನ್ನು ಮಾಡುವುದಕ್ಕೆ ಕರ್ತನು ನಿನ್ನನ್ನು ನನ್ನನ್ನು ಉಂಟು ಮಾಡಿದನು. ಅದನ್ನು ಬಿಟ್ಟುಬಿಟ್ಟಿದ್ದೇವೆ. ಗಂಡ ಹೆಂಡತಿಯ ಮೇಲೆ ದೊರೆತನ ಮಾಡ್ತಾನೆ, ಹೆಂಡತಿ ಗಂಡದ ಮೇಲೆ ಮಾಡ್ತಾರೆ, ತಂದೆ ತಾಯಿಗಳು ಮಕ್ಕಳ ಮೇಲೆ ದೊರೆತನ ಮಾಡ್ತಾರೆ. ಮಕ್ಕಳಿಗೆ ಅದು ಇಷ್ಟ ಆಗುವುದಿಲ್ಲ. ಮಕ್ಕಳು ತಿರುಗಿ ತಂದೆ ತಾಯಿಗಳ ಮೇಲೆ ದೊರೆತನ ಮಾಡ್ತಾರೆ. ಈ ಲೋಕದಲ್ಲಿ ಈ ಥರ ದೊರೆತನ ನಮ್ಮಲ್ಲಿ ಇದೆ ಪ್ರಿಯರೇ. ಆದರೆ ದೇವರ ವಾಕ್ಯದಲ್ಲಿ ನೋಡುವಾಗ ಸೃಷ್ಟಿಯ ಮೇಲೆ ದೊರೆತನವನ್ನು ನಾವು ಮಾಡುವುದಕ್ಕೆ ಕರ್ತನು ನಿನ್ನನ್ನು ನನ್ನನ್ನು ಉಂಟು ಮಾಡಿದ್ದಾನೆ. ಆದಾಮ ಅವನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ದೇವರು ಹೇಳ್ತಾನೆ ಪ್ರಿಯರೇ. ಅದೇ ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನವನ್ನು ಮತ್ತೊಂದು ನಾವು ಓದೋಣ ಪ್ರಿಯರೇ. 28. దేవుడు వారిని ఆశీర్వదించెను ఎట్లనగా మీరు ఫలించి అభివృద్ధి పొంది విస్తరించి భూమిని నింపుడి, దానిని లోబరుచుకునుడి. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿದನು. ಯಾರನ್ನು ಪ್ರಿಯರೇ? ಮನುಷ್ಯ ಜಾತಿಯನ್ನು, ಅಂದರೆ ಪ್ರಥಮ ಪುರುಷನಾದಂಥ ಆದಾಮು ಅವ್ವಗಳನ್ನು ಆತನು ಉಂಟು ಮಾಡಿ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ, ಇದಲ್ಲದೆ ದೇವರು ಆದಾಮು ಅವ್ವಗಳನ್ನು ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ, ಮೊದಲನೇ ಸಾರಿ ನಾನು ಓದಿದಂಥ ಮಾತುಗಳೇ ಪದೇ ಪದೇ ಇಲ್ಲಿ ಕೂಡ ಬರ್ತದೆ. ದೇವರು ಇವುಗಳ ಮೇಲೆ ದೊರೆತನ ಮಾಡಿರಿ ಎಂಬುದಾಗಿ ಹೇಳಿದ. ಆಗ ಈ ರೀತಿಯಾಗಿ ದೇವರು ಆದಾಮ ಅವಗಳನ್ನು ಸೃಷ್ಟಿಸಿದಾಗ ದೊರೆತನ ಮಾಡಿದಾರ ಪ್ರಿಯರೇ? ದೊರೆತನ ಮಾಡಿದರು ಪ್ರಿಯರೇ. ಯಾಕೆ ಗೊತ್ತಾ? ದೇವರು ಅವರ ಸಂಗಡಿದ್ದ, ಅವ್ರ ಜೊತೆಯಲ್ಲಿ ನಡೀತಾ ಇದ್ದ, ಅವರೊಟ್ಟಿಗೆ ಮಾತನಾಡುತ್ತಾ ಇದ್ದ,
ಆದಾಮ ಅವಗಳು ದೇವರೊಂದಿಗೆ ಒಂದು ಅನ್ಯೂನ ನಿಕಟವಾದ ಸಹವಾಸವನ್ನು ಸಂಬಂಧವನ್ನು ಇಟ್ಟುಕೊಂಡಿದ್ದ. ಅವರೊಟ್ಟಿಗೆ ದೇವರು ಕೇಳಿದಂಥ ದೇವರ ಸ್ವರವನ್ನು ಕೇಳ್ತಾ ಇದ್ದರು, ದೇವರ ಸನ್ನಿಧಾನವನ್ನು ಅನುಭವಿಸ್ತಾ ಇದ್ದರು. ಆಗ ಕ್ವಯರ್ ಇಲ್ಲ, ಆಗ ಆರಾಧನೆ ಇಲ್ಲ, ಆಗ ಯೇಸು ಯೇಸು ಎಂಬುದಾಗಿ ಕೂಗಾಟ ಮಾಡುವುದು ಇಲ್ಲ ಪ್ರಿಯರೇ. ಯಾಕೆ? ಸೃಷ್ಟಿಕರ್ತನ ಅವ್ರ ಜೊತೆಯಲ್ಲಿ ಇದ್ದ, ಅವರ ಸಂಗಡನೆ ನಡೆಯುತ್ತಾ ಇದ್ದ, ಅವರ ಸಂಗಡನೆ ಜೀವಿಸ್ತಾ ಇದ್ದ, ಅವರೊಟ್ಟಿಗೆ ಒಡನಾಟವನ್ನು ಮಾಡುತ್ತಾ ಇದ್ದ, ಅವರೊಟ್ಟಿಗೆ ಮಾತನಾಡುತ್ತಾ ಇದ್ದ, ಅವರೊಟ್ಟಿಗೆ ಸಂಬಂಧವನ್ನು ಸಂಪರ್ಕವನ್ನು ಇಟ್ಟಿದ್ದ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಇನ್ ದ ಕೂಲ್ ಆಫ್ ದ ಡೇ, ಪ್ರತಿ ಸಂಜೆ ಅವರೊಟ್ಟಿಗೆ ಬಂದು ಅವರೊಟ್ಟಿಗೆ ಕೂತ್ಕೊಂಡು ಅವರೊಟ್ಟಿಗೆ ನಗುತ್ತಾ ಅವರೊಟ್ಟಿಗೆ ಮಾತನಾಡುತ್ತಾ ಅವರೊಟ್ಟಿಗೆ ಜೀವಿಸುತ್ತಾ ಅವರೊಟ್ಟಿಗೆ ದೇವರ ಸನ್ನಿಧಾನವನ್ನು ಆದಾಮವು ದೇವರು ಒಟ್ಟಾಗಿ ಕಳೆಯುತ್ತಾ ಇದ್ದಾರೆ. ಇದನ್ನು ಒಬ್ಬನು ನೋಡುತ್ತಾ ಇದ್ದ. ಯಾರು ನೋಡುತ್ತಾ ಇದ್ರಿ? ಈ ಎಲ್ಲ ವಿಷಯವನ್ನು ಒಬ್ಬನು ನೋಡುತ್ತಾ ಇದ್ದ. ದೊಬ್ಬಲ್ಪಟ್ಟಂತ ತಳ್ಳಲ್ಪಟ್ಟಂತ ಸಾತಾನ. ಇವರ ಒಂದು ಐಕ್ಯತೆಯನ್ನು ನಾನು ಮುರಿಯಬೇಕು, ಈ ಒಂದು ಸಂಪರ್ಕವನ್ನು ನಾನು ಮುರಿಯಬೇಕು, ಈ ಒಂದು ಸಂಬಂಧವನ್ನು ನಾನು ಮುರಿಯಬೇಕು. ಆದರೆ ದೇವರೊಟ್ಟಿಗೆ ಇವುಗಳು ಸಹವಾಸವನ್ನು ಹೊಂದಿದ್ದಾರೆ. ದೇವರು ಅವರೊಟ್ಟಿಗೆ ಬಂದು ಮಾತನಾಡುತ್ತಾ ಇದ್ದಾನೆ, ಸಹವಾಸವನ್ನು ಮಾತನಾಡುತ್ತಾ ಇದ್ದಾನೆ, ಜೀವನವನ್ನು ಮಾಡುತ್ತಾ ಇದ್ದಾನೆ. ದೇವರನ್ನು ಆತನ ಆತನ ಸ್ವರೂಪದಲ್ಲಿ ಮಾಡುವಂಥ ಆ ಮನುಷ್ಯ ಜಾತಿಯನ್ನು ಇವರನ್ನು ನಾನು ಅಲ್ಲಗೊಡಿಸಬೇಕೆಂಬುದಾಗಿ ಆಲೋಚನೆ ಅವನಿಗೆ ಬಂತು. ನೇರವಾಗಿ ಸಾತಾನು ಅವನೊಟ್ಟಿಗೆ ಮಾತನಾಡೋಕ್ಕೆ ಆಗುವುದಿಲ್ಲ. ಯಾಕಂದರೆ ಅವನೊಂದು ಆತ್ಮಸ್ವರೂಪನಾಗಿದ್ದ, ಅವನಿಗೆ ಶರೀರವಿಲ್ಲ. ಆದ ಕಾರಣ ಅವನಿಗೆ ಒಂದು ಶರೀರ ಬೇಕಾಗಿತ್ತು. ಎಲ್ಲಿಗೆ ಹೋದ ಶರೀರವನ್ನು ಹೊಂದಿಕೊಳ್ಳಕ್ಕೆ? ಸರ್ಪದಲ್ಲಿ ಬಂದ. ಸರ್ಪ ಜೊತೆ ಮಾತನಾಡೋಕ್ಕೆ ಪ್ರಾರಂಭಿಸಿದ. ಆದಾಮು ಹೇಗಾದರೂ ದೇವರ ಸನ್ನಿಧಾನದಿಂದ ದೂರ ತೆಗೆದುಕೊಂಡುಕೊಳ್ಳಬೇಕೆಂಬುದಾಗಿ ಆ ಸರ್ಪವು ಸೈತಾನ ಮಾತನ್ನು ಕೇಳಿ, ಆಯಿತು ಪರವಾಗಿಲ್ಲ, ಬಾ ನನ್ನೊಳಗೆ ಎಂಬುದಾಗಿ ಸಾತಾನನಿಗೆ ಸರ್ಪವು ಒಂದು ಇನ್ವಿಟೇಷನ್ ಕೊಡ್ತು ಪ್ರಿಯರೇ. ಆಗ ಆ ಒಂದು ಇನ್ವಿಟೇಷನ್ ಅನ್ನು ಸಾತಾನನ್ನು ಹೊಂದಿಕೊಂಡು ಸರ್ಪರ ಶರೀರದಲ್ಲಿ ಬಂದು, ಅವನಿಗೊಂದು ದೇಹ ಬೇಕಾಗಿತ್ತು ಆದಾಮ ಸಂಗಡ ಮಾತಾಡಲು. ಯಾವಾಗ ಸಾತಾನಿಗೆ ಒಂದು ದೇಹ ಸಿಕ್ಕಿತೋ, ಬಟ್ಟನೆ ತೋಟದಲ್ಲಿ ಪ್ರವೇಶಿಸಿದ. ಅವರೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ಒಂದು ಕಡೆ ದೇವರು ಮಾತಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸಾತಾನು ಮಾತನಾಡುತ್ತಾ ಇದ್ದಾನೆ. ದೇವರು ಏನೇನು ಮಾತನಾಡುತ್ತಾ ಇದ್ದಾನೋ ಸಾತಾನು ಅದಕ್ಕೆ ವ್ಯತಿರೇಕವಾಗಿ ಮಾತನಾಡುತ್ತಾ ಇದ್ದಾನೆ. ಅರ್ಥ ಆಗ್ತಾ ಇದೆ ಪ್ರಿಯರೇ? ಅರ್ಥ ಆಗ್ತಾ ಇದೆ ಎಲ್ಲರಿಗೆ? ವ್ಯತಿರೇಕವಾಗಿ ಇದನ್ನು ತಿನ್ನಬೇಡ ಅಂದರೆ ಹೌದಾ, ದೇವರು ಹೇಳಿದ್ದಾನ ಇದನ್ನು ತಿನ್ನಬಾರದು ಎಂಬುದಾಗಿ? ಒಂದು ವೇಳೆ ಇದನ್ನು ನೀವು ತಿಂಬುದಾದರೆ ನೀವು ನಿಶ್ಚಯವಾಗಿ ಖಂಡಿತವಾಗಿ ಸಾಯ್ತೀರಿ ಎಂಬುದಾಗಿ ಹೇಳಿದ. ಇವನು ಹೇಳ್ತಾ ಇದ್ದಾನೆ, ಆ ಥರ ಹೇಳಿದಾನ? ನಿಶ್ಚಯವಾಗಿ ಖಂಡಿತವಾಗಿ ನೀವು ಸಾಯುತ್ತೀರಾ? ಸಾಯುವುದಿಲ್ಲ. ಮತ್ತೊಂದು ಕಡೆ ದುಷ್ಟನ ಮಾತುಗಳನ್ನು ಕೇಳುವ ಪರಿಸ್ಥಿತಿ ಬಂತು. ನಾವು ನೋಡ್ತೇವೆ ಪ್ರಿಯರೇ, ಶೋಧನೆ ಮೊದಲು ನೋಡುವಂಥ ಸ್ಥಿತಿಯಿಂದ ಪ್ರಾರಂಭವಾಗುತ್ತದೆ. ಈ ಲೋಕದಲ್ಲಿ ಎಲ್ಲ ಶೋಧನೆಗಳು ಏನೇ ಅದಕ್ಕೆ ನೀವು ಹೆಸರಿಡ್ರಿ, ಆ ಶೋಧನೆ ಹೆಂಗೆ ಪ್ರಾರಂಭವಾಗುತ್ತದೆ ಅಂದರೆ, ಮೊದಲು ನಾವು ನೋಡುತ್ತೇವೆ, ನೋಡಿದ ನಂತರ ಅದರ ಬಗ್ಗೆ ನಾವು ಧ್ಯಾನ ಮಾಡುತ್ತೇವೆ, ಅದರ ಬಗ್ಗೆ ಆಲೋಚನೆ ಮಾಡುತ್ತೇವೆ, ಅದರ ಬಗ್ಗೆ ಪ್ಲ್ಯಾನ್ ಮಾಡುತ್ತೇವೆ. ನಂತರ ಆ ಪ್ಲ್ಯಾನು, ಆ ಆಲೋಚನೆ ನಮ್ಮ ಒಂದು ಮನಸ್ಸಿನಲ್ಲಿ ಬಂದು ಸಿಕ್ಕಿಕೊಳ್ಳುತ್ತದೆ. ನಮ್ಮ ಮನಸ್ಸಿನಲ್ಲಿ ಬಂದಾಗ ಅಲ್ಲಿಂದ ಕೆಳಗೆ ಹೃದಯದಲ್ಲಿ ಬರುತ್ತದೆ. ಯಾವಾಗ ಈ ಆಲೋಚನೆ ನಮ್ಮ ಹೃದಯದಲ್ಲಿ ಬರ್ತದೋ, ಕಾರ್ಯಕ್ರಿಯೆ ರೂಪದಲ್ಲಿ ಅದು ನಿನ್ನನ್ನು ಮಾಡುವ ಹಾಗೆ ಮಾಡುತ್ತದೆ. ಅದೇ ರೀತಿಯಲ್ಲಿ ಆದಾಮ ಅವನ ಮಾತನ್ನು ಕೇಳಿ, ಇವನು ಹೇಳೋದು ಇರಬಹುದೇನೋ, ಹೌದಾ ಎಂಬುದಾಗಿ ತಕ್ಷಣವೇ ಸಾತಾನು ಹೇಳಿದಂಥ ಮಾತನ್ನು ಆದಾಮ ಅವ್ವಗಳು ಅವರು ಕೇಳಿದರು. ಮಾಡಬಾರದಂಥ ಕಾರ್ಯವನ್ನು ಅವರು ಮಾಡಿದರು. ಹಿಬ್ರು ಪದದಲ್ಲಿ ಅವಿಧೇಯತೆ ಎಂಬುದಾಗಿ ನಾವು ನೋಡಿದರೆ, ಹಿಬ್ರು ಗ್ರಂಥದಲ್ಲಿ ಪಾಪ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಿಬ್ರು ಭಾಷೆಯಲ್ಲಿ ರೆಬೇಲಿಯನ್ ಅಂದರೆ ಸಿನ್ ಎಂಬುದಾಗಿ ಮಾಡಲ್ಪಟ್ಟಿದೆ. ಆಜ್ಞೆ ಅತಿಕ್ರಮಮೇ ಪಾಪಮು. ಆಜ್ಞೆ ಅತಿಕ್ರಮಮೇ
ఎప్పుడైతే దేవుడు చేయొద్దన్న పనిని ఆదాము అవ్వలు చేశారో వారి జీవితంలో ఏమి ప్రవేశించింది? పాపము ప్రవేశించింది. ఎప్పుడైతే పాపము ప్రవేశించిందో దేవుని ಸನ್ನಿಧಾನము ಆಗಿపోయింది. ಅವರೊಟ್ಟಿಗೆ ದೇವರ ಕರ್ತನಂದು ಒಡನಾಟ ನಿಂತು ಹೋಗಿತ್ತು. ದೇವರ ಸನ್ನಿಧಿ ಅವರ ಮಧ್ಯದಿಂದ ತೆಗೆಯಲ್ಪಟ್ಟು ಭಯ ಉಂಟಾಯಿತು, ಗಾಬರಿ ಉಂಟಾಯಿತು. ಅವರ ಒಂದು ಜ್ಞಾನ ಬೆಳಕನ್ನು ಹೊಂದಿಕೊಂಡಿತು. ದೂರವಾಗಿ ಹೋಗಿ ಓಡಿ ಬಚ್ಚಿಟ್ಕೊಳ್ತಾರೆ. ಯಥಾ ರೀತಿಯಾಗಿ ದೇವರು ಅವರ ಸಂಗಡ ಮಾತನಾಡೋಕ್ಕೆ ತೋಟದಕ್ಕೆ ಬಂದಾಗ ಇದ್ದ ಸ್ಥಳದಲ್ಲಿ ಆದಾಮ ಅವ್ವ ಇಲ್ಲ ಪ್ರಿಯರೇ, ಎಲ್ಲೋ ಹೋಗಿ ಬಚ್ಚಿಟ್ಕೊಂಡಿದ್ದಾರೆ. ಆದಾಮನೇ, ಅವಳೇ ಎಲ್ಲಿದ್ಯಪ್ಪ ಅಂತ ಕೇಳಿದೆ. ನಾವು ನೀನು ಹೇಳಿದಂಥ ವಿಷಯವನ್ನು ನಾವು ಕೇಳಲಿಲ್ಲ, ಮಾತನ್ನು ಕೇಳಿದ್ದ ನಾವು ಪಾಪವನ್ನು ಮಾಡಿದ್ದೇವೆ. ನಾವು ದಿಗಂಬರತ್ವರನ್ನು ಹೊಂದಿಕೊಂಡಿದ್ದೇವೆ. ನಿನ್ನ ಸನ್ನಿಧಾನದಿಂದ ದೂರ ಹೋಗಿದ್ದೇವೆ. ನಿನ್ನನ್ನು ನೋಡಲಿಕ್ಕೆ ನಮಗೆ ಸಾಧ್ಯವಿಲ್ಲ. ನಿನ್ನೊಟ್ಟಿಗೆ ಮಾತನಾಡೋದಕ್ಕೆ ನನಗೆ ಆಗುವುದಿಲ್ಲ. ನಮಗೆ ನಾವು ಮಾಡಿದಂಥ ಪಾಪದ ಕ್ರಿಯೆ ದೋಷಾರೋಪಣ ನಮ್ಮನ್ನು ಹೊಡುತ್ತಾ ಇದೆ, ಕಾಡಿಸ್ತಾ ಇದೆ. ದೇವರೇ, ನಿನ್ನ ಸನ್ನಿಧಾನದಿಂದ ದೂರ ಹೋಗಿದ್ದೀವಿ. ದೇವರಿಗೆ ಬಾಧೆ ಆಯಿತು ಪ್ರಿಯರೇ. ಮತ್ತೊಂದು ಮಾತನ್ನು ನೋಡೋಣ. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡುವ ದೇವರ ಗೊತ್ತು. ಇವರನ್ನು ಉಂಟು ಮಾಡಲಿಕ್ಕೆ ಮುಂಚೆ ತಂದೆ, ಕುಮಾರನು, ಪರಿಶುದ್ಧಾತ್ಮ ದೇವರು ಕೂಡಿ ಆ ಒಂದು ಕ್ರಿಯೇಷನ್ ಅನ್ನು ಮಾಡಿ ತನ್ನ ಮಕ್ಕಳ ಸಣ್ಣ ಸ್ವರೂಪದಲ್ಲಿ ತಮ್ಮ ಮಕ್ಕಳನ್ನು ಮಾಡಿದ ನಂತರ ಒಂದು ವೇಳೆ ಆಜ್ಞಾತಿಕ್ರಮವಾಗಿ ನಮಗೆ ದೂರವಾಗಿ ಪಾಪ ಮಾಡಿ ನನ್ನ ಮಾತನ್ನು ಅಲ್ಲಗಡಿಸಿ ದೂರ ಹೋದಾಗ ಹೇಗೆ ಮತ್ತೆ ಅವರನ್ನು ನಾನು ಹಿಂತೆರೆದುಕೊಳ್ಳಲು ಒಂದು ಪ್ರಣಾಳಿಕೆ ಕೂಡ ಆಗಲೇ ಮಾಡಲ್ಪಟ್ಟಿತ್ತು ಪ್ರಿಯರೇ. ಪ್ರಕಟಣೆ 13ನೇ ಅಧ್ಯಾಯ 18ನೇ ವಚನ. ಪ್ರಕಟಣೆಯಲ್ಲಿ ದೇವರೊಂದು ಮಾತನ್ನು ಬರೆಯಲ್ಪಟ್ಟಿದೆ. ಈಗ ಲೋಕದ ಯಜ್ಞದ ಕುರಿಮರಿ, ಈ ಲೋಕದ ಪುನಾದಿಗಳು ಹಾಕಲ್ಪಟ್ಟಿಕ್ಕ ಮುಂಚಿತವೇ ಆತನು ಸತ್ತಿದ್ದಾನೆ ಎಂಬುದಾಗಿ. ಅಲ್ಲಿ ಒಂದು ಮೀಟಿಂಗ್ ನಡೀತು ಪ್ರಿಯರೇ. ತಂದೆಯಾದ ದೇವರು, ಪರಿಶುದ್ಧಾತ್ಮ ದೇವರು, ಯೇಸು ಕ್ರಿಸ್ತನು ಮಾತನಾಡ್ತಾ ಇದ್ದಾರೆ. ಒಂದು ವೇಳೆ ನಮ್ಮ ಸ್ವರೂಪದಲ್ಲಿ ಉಂಟು ಮಾಡಿದಂಥ ನಮ್ಮ ಮಾನವ ಜಾತಿ ದೂರ ಹೋದರೆ ಏನಾಗುತ್ತೆ? ಹೆಂಗೆ ಅವ್ರನ್ನ ಹತ್ರ ತರ್ಕೋಬೇಕು? ದಿಗ್ಗುನೆ ಯೇಸು ಸ್ವಾಮಿಯಲ್ಲಿ ಎದ್ದು ನಿಂತ್ಕೊಂಡು ಹೇಳ್ತಾನೆ, ಆ ಥರ ದೂರ ಹೋದಾದರೆ ತಂದೆ, ನಾನು ಹೋಗ್ತೇನೆ ಮಾನವ ಸ್ವರೂಪವನ್ನು ಧರಿಸ್ಕೊಂಡು. ಅವ್ರ ಮಧ್ಯದಲ್ಲಿ ನಾನು ಹೋಗಿ ಜೀವಿಸ್ತೇನೆ. ಅವರ ಮಧ್ಯದಲ್ಲಿ ನಾನು ಹುಟ್ಟಿ ಬರುತ್ತೇನೆ. ಅವರ ಮಧ್ಯದಲ್ಲಿ ನಾನು ವಾಸ ಮಾಡುತ್ತೇನೆ. ಅವರ ಮಧ್ಯದಲ್ಲಿ ನಾನು ಜೀವನವನ್ನು ಮಾಡುತ್ತೇನೆ. ಅವ್ರಿಗೋಸ್ಕರ ಕ್ರೂಜೆ ಮೇಲೆ ಹೋಗುತ್ತೇನೆ. ಅವ್ರಿಗೋಸ್ಕರ ನನ್ನ ಪ್ರಾಣವನ್ನು ನಾನು ಕೊಡುತ್ತೇನೆ. ಮೃತ್ಯುಂಜಯನಾಗಿ ಎದ್ದು ತಿರುಗಿ ನಿನ್ನ ಸಂಗಡ ನಿನ್ನ ಸನ್ನಿಧಾನಕ್ಕೆ ಬರುತ್ತೇನೆ ಎಂಬ ಒಂದು ಪ್ರಣಾಳಿಕೆ ಈ ಒಂದು ಆ ಭೂಮಿ ಸೃಷ್ಟಿ ಪುನಾದಿಗಳು, ಭೂಮಿಯ ಪುನಾದಿಗಳು ಹಾಕಲಿಕ್ಕೆ ಮುಂಚಿತವೇ ಪ್ರತ್ಯಾಮ್ನಾಯವಾದಂಥ ಆಲೋಚನೆ ಅಲ್ಲಿ ಮಾಡಲ್ಪಟ್ಟಿತ್ತು ಪ್ರಿಯರೇ. ಅದೇ ಭಕ್ತನಾದ ಯೋಹಾನನು ಅವಾಗ ಗ್ರಂಥದಲ್ಲಿ ಬರೀತಾನೆ, ಬಿಫೋರ್ ದ ಲ್ಯಾಂಬ್ ಆಫ್ ಗಾಡ್ ದಟ್ ಹಸ್ ಸ್ಲೈನ್ಡ್ ಬಿಫೋರ್ ದ ಫೌಂಡೇಶನ್ ಆಫ್ ದ ವರ್ಲ್ಡ್. ಆಯಿತು, ದೂರ ಹೋದರು. ಇನ್ನು ದೇವರು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವ ಪರಿಸ್ಥಿತಿ ಬಂತು. ಆದರೆ ಸೈತಾನನಿಗೆ ಒಂದು ಮಾತನ್ನು ಹೇಳ್ತಾನೆ ಯೇಸು ಸ್ವಾಮಿ. ಸೃಷ್ಟಿಕರ್ತನು ಸಾತಾನಿಗೆ ಒಂದು ಮಾತು ಹೇಳ್ತಾನೆ, ನೀನು ನನ್ನ ಸೃಷ್ಟಿಯ ಸಂಗಡ ಬಂದು ನಾನು ಮಾಡಿದಂಥ ಪ್ರಣಾಳಿಕೆಯನ್ನು ನೀನು ಒಡೆದಿಯಲ್ಲ. ಒಂದು ಸ್ತ್ರೀಯನ್ನು ಉಪಯೋಗಿಸಿಕೊಂಡು ನನ್ನ ಒಂದು ಉದ್ದೇಶಗಳನ್ನು, ನನ್ನ ಒಂದು ಆಲೋಚನೆಗಳನ್ನು, ನನ್ನ ಒಂದು ಪ್ರಣಾಳಿಕೆಗಳನ್ನು ನೀನು ತಾರುಮಾರು ಮಾಡಿದೆಯಲ್ಲ. ಆದರೆ ಒಂದು ದಿನ ಬರುತ್ತದೆ, ಸಾತಾನನೇ ನೀನು ಬರೆದುಕೋ, ಒಂದು ದಿನ ಬರ್ತದೆ, ಏ ಸ್ತ್ರೀಯನ್ನು ನೀನು ಉಪಯೋಗಿಸಿಕೊಂಡು ನನ್ನಿಂದ ಇವರನ್ನು ಅಗಲಿಸಿದೆಯೋ ಅದೇ ಸ್ತ್ರೀಯನ್ನು ನಾನು ಕೂಡ ಬಳಸಿಕೊಳ್ತೇನೆ. ಅದೇ ಸ್ತ್ರೀಯೊಳಗೆ ನಾನು ಬರುತ್ತೇನೆ. ಅದೇ ಸ್ತ್ರೀಯಿಂದ ನಿನ್ನನ್ನು ಹೊಡೆಯುತ್ತೇನೆ. ಪ್ರೇರೆ, ಅದೇ ಕ್ರಿಸ್ಮಸ್.
ಹೇ ಸ್ತ್ರೀಯಿಂದ ಸಾತಾನನು ದೇವರಿಂದ ಅವರನ್ನು ದೂರ ಮಾಡಿದ್ದವನು. ಅದೇ ಸ್ತ್ರೀಯಲ್ಲಿ ಉದ್ಭವಿಸಿದಂಥ ದಿನವೇ ಕ್ರಿಸ್ಮಸ್. ಆ ದೇವಾತಿ ದೇವರು ತನ್ನ ಸ್ವಾರೂಪ್ಯವನ್ನು ಬಿಟ್ಟು, ತನ್ನ ಒಡನಾಟವನ್ನು ಬಿಟ್ಟು, ತನ್ನ ಮಹಿಮೆಯನ್ನು ಬಿಟ್ಟು ಗೋಧಿಯಲ್ಲಿ ನಿನಗೋಸ್ಕರ ನನಗೋಸ್ಕರ ಮಾನವನಾಗಿ ಬಂದನಲ್ಲ, ಅದೇ ಕ್ರಿಸ್ಮಸ್ ಪ್ರಿಯರೇ. ಆ ದಿನ ಆ ಮಾತನ್ನು, ಆ ವಾಗ್ದಾನವನ್ನು ಸಾತಾನಿಗೆ ಕೊಚ್ಚನು ಪ್ರಿಯರೇ. ದೂರವಾದ ಹೋದಂಥ ಮನುಷ್ಯರು ಸಮಯಕ್ಕೋಸ್ಕರ ದೇವರು ಕಾಯುತ್ತಾ ಇದ್ದನು. ಸರಿಯಾದ ಸಮಯ, ದೇವರು ನಿರ್ದಿಷ್ಟಿಸಿದಂಥ ಸಮಯ ಬರಲಿಕ್ಕೆ ಯೇಸು ಕ್ರಿಸ್ತನು ಕಾಯುತ್ತಾ ಇದ್ದನು. ಅಷ್ಟರೊಳಗೆ ಈ ಭೂಲೋಕದಲ್ಲಿ ಏನಾಗ್ತಾ ಇದೆ ಅಂದರೆ ಪ್ರಿಯರೇ, ಯಾವಾಗ ಮಾನವನು ದೇವರಿಂದ ದೂರ ಹೋದನೋ ಆಗಲಿಂದ ಈ ಲೋಕದಲ್ಲಿ ತನ್ನದಾದ ದೇವರನ್ನು ಮಾನವನು ಮಾಡಿಕೊಳ್ತಾ ಹೋದನು. ತನ್ನದಾದ ಪದ್ಧತಿಯನ್ನು ಮಾನವನು ಅವಲಂಬಿಸಿಕೊಳ್ಳುತ್ತಾ ಹೋದನು. ತನ್ನದಾದ ಪದ್ಧತಿಗಳಲ್ಲಿ ಮನುಷ್ಯ ಜಾತಿ ನಡೀತಾ ಹೋದರು. ಯಾವಾಗ ಪಾಪ ಲೋಕಕ್ಕೆ ಬಂತು, ಮನುಷ್ಯನು ದೇವರಿಂದ ಹಗಲಿದನೋ, ಕುಲಗಳು ಬಂದವು ಪ್ರಿಯರೇ, ಮತಗಳು ಬಂದವು, ಆಚಾರಗಳು ಬಂದವು, ನಿಷ್ಠೆಗಳು ಬಂದವು, ಹೋಮಗಳು ಬಂದವು, ಪ್ರದಕ್ಷಿಣೆಗಳು ಬಂದವು, ಕೂದಲನ್ನು ಕಿತ್ತು ಬಿಸಾಡುವ ಪದ್ಧತಿ ಬಂತು, ಯಜ್ಞಗಳು ಬಂತು. ಇವೆಲ್ಲವೂ ಕೂಡ ನಾವು ನೋಡುವುದಾದರೆ ಈ ಎಲ್ಲ ಕೂಡ ಮಾನವ ಜಾತಿ ಮಾಡುತ್ತಿರುವಂಥ ಉದ್ದೇಶ, ಪ್ರಯತ್ನ ಏನು ಎಂಬುದಾಗಿ ನಾವು ಕೀಳಕ್ಕೆ ಹೋಗಿ ಅದನ್ನು ಕೆಳಗೆ ಬಂದು ನಾವು ನೋಡುವುದಾದರೆ, ಅದನ್ನು ಫೌಂಡೇಶನ್ ಅಥವಾ ಅದರ ಮೂಲವನ್ನು ನಾವು ನೋಡುವುದಾದರೆ, ಇವರಿಗೆ ಯಾರು ಬೇಕಾಗಿತ್ತು? ಈ ಪದ್ಧತಿಗಳೆಲ್ಲ ದೇವರನ್ನು ನಾನು ಕಂಡುಕೊಳ್ಳಬೇಕು, ದೇವರ ಹತ್ತಿರ ನಾನು ಬರಬೇಕು, ದೇವರನ್ನು ನಾನು ಸಮೀಪಿಸಿಕೊಳ್ಳಬೇಕು, ದೇವರಲ್ಲಿ ನಾನು ಸೇರಿಕೊಳ್ಳಬೇಕು. ಈ ಎಲ್ಲ ಪದ್ಧತಿಗಳಲ್ಲಿ ಮನುಷ್ಯನು ದೇವರ ಕಡೆಗೆ ಹೋಗಲಿಕ್ಕೆ ಏನೇನೋ ವಿಷಯಗಳನ್ನು ಮಾಡಿಕೊಂಡಿದ್ದಾನೆ ಪ್ರಿಯರೇ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಈ ರೀತಿಯ ಹೇಳುತ್ತದೆ, ಕೆಲವು ವರ್ಷಗಳಿಂದ ನಾವು ನೋಡುವಾಗ ಸೃಷ್ಟಿ ಉತ್ಪತ್ತಿ ಆದಂಥ ದಿನದಿಂದ ನಾವು ನೋಡಿಕೊಳ್ಳುವುದಾದರೆ 3 ಲಕ್ಷ ಮಂದಿ ನಾವೇ ದೇವರುಗಳು ಎಂಬುದಾಗಿ ಹೇಳ್ಕೊಳ್ತಾ ಬಂದರು. ನಂಬರ್ ಹೇಳಿ, 3 ಲಕ್ಷ ಮಂದಿ. ಅದರೊಳಗೆ ಸ್ತ್ರೀ ಇದ್ದಾರೆ, ಪುರುಷರಿದ್ದಾರೆ. ಕೆಲವರು నానే నేనే దేవుణ్ణి, నేనే దేవతను, మీరు నన్నే పూజించాలి, మీరు నన్నే ఆరాధించాలి, మీరు నా దగ్గరికి రావటానికి ఒక ప్రణాళిక, ఒక పద్ధతి, ಈ ರೀತಿಯಾಗಿ ಬರ್ರಿ, ಈ ರೀತಿಯಾಗಿ ಬಂದು ಇದು ಮಾಡಿ ಅದನ್ನು ಮಾಡಿ ನಿಮಗೆ ಶಾಂತಿ ಸಿಗ್ತತೆ, ಇದು ನನಗೆ ಸಮಾಧಾನ ಸಿಗ್ತತೆ, ನಾನು ದೇವರು ನಾನು ಹೇಳ್ತಾ ಇದ್ದೇನೆ ಮಾಡಿ. ಈ ಲೋಕದಲ್ಲಿ ಬಂದಿಲ್ಲ ಪ್ರಿಯರೇ. ಕಳೆದ 50 ವರ್ಷದಲ್ಲಿ ಇತಿಹಾಸವನ್ನು ನಾವು ನೋಡುವುದಾದರೆ 15,000 మంది నానే దేవను, నేనే దేవుణ్ణి అని చెప్పుకుంటూ వచ్చినారు. గత 50 సంవత్సరాల్లో మనం చూస్తే 15,000 ಜನ ಬಂದರು. 3,15,000ಕ್ಕಿಂತಲೂ ಜಾಸ್ತಿ ವ್ಯಕ್ತಿಗಳು ಈ ಲೋಕದಲ್ಲಿ ಏನು ಹೇಳ್ಕೊಳ್ತಾ ಇದ್ದಾರೆ ಪ್ರಿಯರೇ? నేనే దేవుణ్ణి. ಒಬ್ಬೊಬ್ಬನು ಒಂದೊಂದು ಮಾರ್ಗ, ಒಬ್ಬೊಬ್ಬನು ಒಂದೊಂದು ವಿಶೇಷ, ಒಬ್ಬೊಬ್ಬನು ಒಂದೊಂದು ರಚನೆ, ಒಬ್ಬೊಬ್ಬನು ಒಂದೊಂದು ಗ್ರಂಥ, ಒಬ್ಬೊಬ್ಬನು ಒಂದೊಂದು ಮಾತು. ಈ 3,20,000ಕ್ಕಿಂತ ಬಂದಂಥ ದೇವರುಗಳು ಒಬ್ಬರ ಮಾತು ಒಬ್ಬರಿಗೆ ತದ್ವಿರುದ್ಧ, ಒಬ್ಬರ ಪದ್ಧತಿ ಮತ್ತೊಬ್ಬ ದೇವರಿಗೆ ತದ್ವಿರುದ್ಧ, ಒಬ್ಬನ ಮಾರ್ಗಗಳು ಮತ್ತೊಂದು ದೇವರ ಮಾರ್ಗಗಳಿಗೆ ತದ್ವಿರುದ್ಧ. ಮನುಷ್ಯ ಜಾತಿ ಕನ್ಫ್ಯೂಸ್ ಆಗಿ ಏಮಪ್ಪ ಇದು, ಯಾವ ಪದ್ಧತಿ ಕರೆಕ್ಟು, ಯಾವ ನಿಷ್ಠೆ ಕರೆಕ್ಟು, ಯಾವ ಬೋಧನೆ ಕರೆಕ್ಟು, ಯಾವ ದೇವರು ಕರೆಕ್ಟು, ಎಲ್ಲಿಗೆ ನಾವು ಹೋಗಬೇಕು, ಏನು ಮಾಡಬೇಕು, ಈ ಲೋಕದಲ್ಲಿ ಹೇಳುತ್ತಿರುವಂಥ ಧರ್ಮಗಳು, ವಿಷಯಗಳು, ಪದ್ಧತಿಗಳು, ನೋಮುಗಳು ಏನು ಮಾಡಿದರೂ ಕೂಡ ಆ ವೆಲಿತಿ ఉంది కదా, ಶೂನ್ಯ ಹಂಗೇ ಇದೆ. ತಾತ್ಕಾಲಿಕವಾಗಿ ಒಂದು ಉಪಶಮನ. యాడికి పోయేసి వచ్చావప్పా? కొండకు పోయేసి వచ్చింటుందిలే. ఎక్కడికి పోయేసి వస్తావప్పా? దర్గాలో పోయి 3 రోజులు పడుకొని వస్తుందిలే. యాడికి పోయింటివప్పా? రంగు బట్టలు వేసుకొని, బరువుని నెత్తి మీద పెట్టుకొని తిరిగి కలర్ మారిపోయింది, తల మీద బరువు వచ్చింది,
గొంతులో కూడా బరవచ్చింది, చేతుల్లో బరవచ్చింది. తిరిగి 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 ನೋಮುಲು ಚೆಲ್ಲಿಸ್ತೀನಿ, ಅನ್ನಿ ಚೆಲ್ಲಿಸ್ತೀನಿ. ಯಾಕೆಂದರೆ ಪ್ರಿಯರೇ, ಒಂದು ವಿಷಯ ನಾವೆಲ್ಲರೂ ಜ್ಞಾಪಿಸ್ಕೊಳ್ಬೇಕು. ಒಂದು ಮುಸ್ಲಿಮಿಗೆ ಹುಟ್ಟಿದಂತಹ ಮಗನು ಮುಸ್ಲಿಮನಾಗುತ್ತಾನೆ, ಜಾಗ್ರತೆಯಾಗಿ ಕೇಳಿ. ಒಂದು ಹಿಂದೂ ಕುಲದಲ್ಲಿ ಹುಟ್ಟಿದಂಥ ಮಗಳು ಹಿಂದೂ ಕುಲವನಾಗಿರ್ತಾನೆ. ಒಂದು ಬೌದ್ಧ ಕುಲದಲ್ಲಿ ಹುಟ್ಟಿದಂಥ ಮಗಳು ಬೌದ್ಧ ಕುಲದಕ್ಕೆ ಸಂಬಂಧಪಟ್ಟವನಾಗಿರ್ತಾನೆ. ಆದರೆ ಯೇಸು ಕ್ರಿಸ್ತನ ಕುಲದಲ್ಲಿ ಹುಟ್ಟಿದವನು ಕ್ರಿಶ್ಚಿಯನ್ ಆಗೋದಿಲ್ಲ. ಅರ್ಥ ಆಗ್ತಾ ಇದೆ? ಯಾಕೆ? ಕ್ರೈಸ್ತತ್ವ ಕೂಡ ಒಂದು ಕುಲ, ಒಂದು ಮತ ನಾವು ಮಾಡ್ಕೊಂಡಿದ್ದೇವೆ. ಯೇಸು ಕ್ರಿಸ್ತನು ಕ್ರೈಸ್ತತ್ವವನ್ನು ಮಾಡಲಿಕ್ಕೆ ಬಂದಿಲ್ಲ. ಯೇಸು ಸ್ವಾಮಿ ಒಂದು ಕುಲವನ್ನು ಮತವನ್ನು ಮಾಡಲಿಕ್ಕೆ ಬಂದಿಲ್ಲ. ಯೇಸು ಕ್ರಿಸ್ತನು ತಂದೆಯಾದ ದೇವರ ರಾಜ್ಯವನ್ನು ಬೋಧಿಸಲಿಕ್ಕೆ ಬಂದಿದ್ದಾನೆ. ಅದನ್ನ ಹೇಳ್ತಾ ಇದ್ದಾನೆ, ಐ ಹ್ಯಾವ್ ಕಮ್ ಟು ಪ್ರೀಚ್ ದ ಗುಡ್ ನ್ಯೂಸ್ ಆಫ್ ಗಾಡ್, ಐ ಹ್ಯಾವ್ ಕಮ್ ಟು ಪ್ರೀಚ್ ದ ಕಿಂಗ್ಡಮ್ ಆಫ್ ಗಾಡ್. ಯೇಸು ಕ್ರಿಸ್ತನು ಬಂದ ನಂತರ ಮಾತಾಡಿದಂತ ಮೊದಲನೆಯ ಮಾತು, ಮೊದಲನೆಯ ಸ್ಟೇಟ್ಮೆಂಟ್, ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ಅಮಾಂಗ್ ಯು. ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ವಿತ್ ಇನ್ ಯು. ದೇವರ ರಾಜ್ಯವನ್ನು ಮನುಷ್ಯ ಮಧ್ಯಕ್ಕೆ ತಂದಿದ್ದಾನೆ ಪ್ರಿಯರೇ. ಮನುಷ್ಯನು ಎಲ್ಲಿಂದ ಬಿದ್ದಿದ್ದ? ಆತನ ಸನ್ನಿಧಾನದಿಂದ ಬಿದ್ದಿದ್ದ. ದೇವರ ರಾಜ್ಯದಿಂದ ಮನುಷ್ಯನು ದೂರ ಹೋಗಿದ್ದ. ದೇವರ ರಾಜ್ಯವನ್ನು ಬಿಟ್ಟು ಮನುಷ್ಯನು ತನ್ನದಾದ ರಾಜ್ಯವನ್ನು ಕಟ್ಟಿಕೊಂಡಿದ್ದ. ಮನುಷ್ಯನು ಮಾಡಿದಂಥ ತನ್ನದಾದ ರಾಜ್ಯದಲ್ಲಿ ಇಷ್ಟೆಲ್ಲ ಕುಲಗಳು, ಇಷ್ಟೆಲ್ಲ ಮತಗಳು, ಇಷ್ಟೆಲ್ಲ ಧಾರ್ಮಿಕ ಜೀವನಗಳು, ಇಷ್ಟೆಲ್ಲ ಪದ್ಧತಿಗಳು. ಮನುಷ್ಯನು ಮಾಡಿದಂಥ ಸ್ವಂತ ವಿಧಾನದಲ್ಲಿ ಎಲ್ಲಿ ಬರ್ತಾನ್ರಿ ದೇವರು? ಸಿಗ್ತಾನ ದೇವರವ್ರಿಗೆ? ದೂರ ಹೋದಂಥ ಮಾನವನು ದೇವರ ರಾಜ್ಯಕ್ಕೆ, ದೇವರ ಸನ್ನಿಧಾನಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ. 2000 ವರ್ಷಗಳ ಹಿಂದೆ ದೂರ ಹೋದಂಥ ಮಾನವನನ್ನು ಸೆಳೆದುಕೊಳ್ಳಲು ಆ ಒಂದು ಸೃಷ್ಟಿಕರ್ತನಾದ ದೇವರೇ ಇಳಿದು ಬಂದ. ಮಗನೇ, ಮಗಳೇ, ನೀನು ನನ್ನ ಹತ್ರ ಬರಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ಪದ್ಧತಿಗಳಲ್ಲಿ ಸಿಲುಕಾಕಿಕೊಂಡಿದೆ. ಬೇರೆ ಬೇರೆ ಕುಲ ಮತ ಜಾತಿಗಳಲ್ಲಿ, ಬೇರೆ ಬೇರೆ ಪಂಗಡಗಳಲ್ಲಿ, ಬೇರೆ ಬೇರೆ ಪದ್ಧತಿಗಳಲ್ಲಿ ನಾನು ಸಿಲುಕಿಕೊಂಡು ಹೋಗುತ್ತಾ ಇದೆಯಾ. ನನ್ನ ಕಡೆಗೆ ಬರಲಿಕ್ಕೆ ಆಗುವುದಿಲ್ಲ. ಮನುಷ್ಯ ಜಾತಿ ಬಿಡುವುದಿಲ್ಲ ಕೂಡ. ಅದಕ್ಕೋಸ್ಕರ ನಾನೇ ಬರ್ತೇನೆ, ನಾನೇ ನಿನ್ನನ್ನು ಹುಡುಕಿಕೊಂಡು ಬರ್ತೇನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ದೂರ ಹೋಗಿದಂಥ ಮಾನವನನ್ನು ತನ್ನ ಕಡೆ ಸೆಳೆದುಕೊಳ್ಳಲು ದೇವರು ಒಂದು ಪ್ರಣಾಳಿಕೆ ಹಾಕಿದ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾಲ ಸಂಪೂರ್ಣವಾದಾಗ ದೇವರು ಈ ಲೋಕಕ್ಕೆ ಬಂದನೆಂಬ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 4 ಮತ್ತು 5ನೇ ವಚನಗಳಲ್ಲಿ ನಾವು ನೋಡೋಣ ಪ್ರಿಯರೇ. ಜಾಗೃತಿಯಾಗಿ ಕೇಳಿ ಪ್ರಿಯರೇ. ನನ್ನ ಮಾತುಗಳನ್ನು ನೀವು ಆಚೆ ಈಚೆ ನೋಡಿದ ಹಾಗೆ ಕೇಳುವುದಾದರೆ ದೇವರು ಹೇಳುವಂಥ ಮಾತುಗಳು ನಿನ್ನ ಹೃದಯದಲ್ಲಿ, ನಿನ್ನ ಅಂತರಂಗ ಪುರುಷನ ಹೃದಯದಲ್ಲಿ ಇಳುತ್ತದೆ. ಇಲ್ಲಿದ್ದರೆ ಕಾರ್ಯ ಆಗೋದಿಲ್ಲ. ಮತ್ತೊಂದು ಸಾರಿ ಹೇಳ್ತಾ ಇದ್ದಾನೆ, ನಾನು ಹೇಳಿದಂಥ ಮಾತುಗಳು ಇಲ್ಲಿ ನೀವು ರೆಕಾರ್ಡ್ ಮಾಡಿಕೊಂಡ್ರೆ, ಇಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಏನಾಗೋದಿಲ್ಲ. ಇಲ್ಲಿಂದ ಇಲ್ಲಿ ಬರಬೇಕು. ಇಲ್ಲಿಂದ ಇಲ್ಲಿ ಬಂದರೆ ದೇವರ ಕಾರ್ಯ ನಿಮ್ಮಲ್ಲಿ ಜೀವಿತದಲ್ಲಿ ಆಗುತ್ತದೆ ಪ್ರಿಯರೇ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಕಾಲವು ಸಂಪೂರ್ಣವಾದಾಗ, ಕಾಲವು ಪರಿಪೂರ್ಣವಾದಾಗ, in his time, in his due time, in the right time, God the Father sent his son into this world. ಕಾಲವು ಪರಿಪೂರ್ಣವಾದಾಗ ದೇವರು ಮಗನನ್ನು ಕಳಿಸಿಕೊಟ್ಟನು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಅದೇ ಕ್ರಿಸ್ಮಸ್ ಪ್ರಿಯರೇ. ಏನು ನಮ್ಮಲ್ಲಿ ಇದೆ ಎಂಬುದಾಗಿ ಆ ದೈವ ಸ್ವರೂಪನಾದಂಥ ದೇವರು ನಿನ್ನ ಮಾನವ ಸ್ವರೂಪವನ್ನು ಧರಿಸಿ ಈ ಲೋಕಕ್ಕೆ ಬರಬೇಕೆಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಬಂದಂಥ ದೇವರು 33.5 ವರ್ಷ ನಾವು ನೋಡುವುದಾದರೆ ದೇವರ ರಾಜ್ಯವನ್ನು ಯೇಸು ಕ್ರಿಸ್ತನು ಬೋಧಿಸಿದ. ದೇವರ ರಾಜ್ಯವು ಹೇ ರೀತಿಯಾಗಿದೆ ಎಂಬುದಾಗಿ ನಮಗೆ ತೋರಿಸಿದ.
ದೇವರ ರಾಜ್ಯವನ್ನು ಆತನು ಬೋಧಿಸಿದ. ದೇವರ ರಾಜ್ಯದಲ್ಲಿ ನೀತಿ ಇದೆ, ದೇವರ ರಾಜ್ಯದಲ್ಲಿ ಶಾಂತಿ ಇದೆ, ದೇವರ ರಾಜ್ಯದಲ್ಲಿ ಸಮಾಧಾನ ಇದೆ, ದೇವರ ರಾಜ್ಯದಲ್ಲಿ ನರಳಾಟ ಇಲ್ಲ, ದೇವರ ರಾಜ್ಯದಲ್ಲಿ ಸಂತೃಪ್ತಿ ಇದೆ, ದೇವರ ರಾಜ್ಯದಲ್ಲೇ ರಕ್ಷಣೆ ಇದೆ, ದೇವರ ರಾಜ್ಯದಲ್ಲೇ ಸೈತಾನ ಬಂಧಗಳಿಂದ ಬಿಡುಗಡೆ ಇದೆ ಎಂಬ ವಿಷಯವನ್ನು, ದೇವರ ರಾಜ್ಯವನ್ನು ಯೇಸು ಕ್ರಿಸ್ತನು 33.5 ವರ್ಷ ಬೋಧಿಸಿದ ಪ್ರಿಯರೇ. ಆ ರಾಜ್ಯ ಹೇ ರೀತಿಯಾಗಿದೆ ಎಂಬುದಾಗಿ ಆತನು ತೋರಿಸಿದ. ಆತನು ಪಾಪ ಮಾಡಿ ದೇವರಿಂದ ದೂರ ಹೋಗಲಿಕ್ಕೆ ಮುಂಚೆ ಏ ರಾಜ್ಯವನ್ನು ನುಡಿದನೋ, ಏ ರಾಜ್ಯವನ್ನು ಅನುಭವಿಸಿದನೋ, ಏ ರಾಜ್ಯವನ್ನು ನೋಡಿದನೋ, ಏ ರಾಜ್ಯದಲ್ಲಿ ಕರ್ತನೊಡಿಗೆ ಒಡನಾಟವನ್ನು ಆಡುತ್ತಾ ಸಂಬಂಧವನ್ನು ಸಹವಾಸವನ್ನು ಇಟ್ಟುಕೊಂಡಿದ್ದನೋ, ಅದೇ ರಾಜ್ಯವನ್ನು ಯೇಸು ಕ್ರಿಸ್ತನು ತನ್ನ ಬರವಣಿದ ಮುಖಾಂತರ ನಮ್ಮ ಮಧ್ಯಕ್ಕೆ ತಂದನು ಪ್ರಿಯರೇ. ಹಲ್ಲೆಲೂಯಾ. ಆದರೆ ಯೇಸು ಕ್ರಿಸ್ತನು ಬಂದಂಥ ನಮ್ಮ ಮಧ್ಯಕ್ಕೆ ತಂದಂಥ ಈ ರಾಜ್ಯವು ನಾವು ಸ್ವಂತ ಮಾಡಿಕೊಳ್ಳಬೇಕಾದರೆ, ಇದರಲ್ಲಿ ನಾವು ಪಾಲಿಭಾಗಸ್ಥರಾಗಬೇಕಾದರೆ, ಇದರಲ್ಲಿ ನೀನು ನಾನು ದೂರ ಹೋದಂಥ ನಾವು ಈ ರಾಜ್ಯದಲ್ಲಿ ಸೇರಬೇಕಾದರೆ, ಈ ಲೋಕಕ್ಕೆ ಮಾನವ ಸ್ವರೂಪನಾಗಿ ಬಂದಂಥ ಮಾನವನು ದೇವರು ಎಲ್ಲಿಗೆ ಹೋಗಬೇಕಾಗಿತ್ತು? ಶಿಲುಬೆಗೆ ಹೋಗಬೇಕಾಗಿತ್ತು. ಕಲ್ವರಿ ಶಿಲುಬೆ ಮೇಲೆ ಯೇಸು ಕ್ರಿಸ್ತನು ನೆರಳಾಟವನ್ನು ಮಾಡದಿದ್ದರೆ, ಸಾಯುವುದಿದ್ದರೆ ಆ ರಾಜ್ಯದಲ್ಲಿ ನನಗೆ ಪಾಲಿಭಾಗ ಇಲ್ಲ ಪ್ರಿಯರೇ. ಆ ರಾಜ್ಯದಲ್ಲಿ ನನಗೆ ಸಭ್ಯತ್ವವಿಲ್ಲ. ಆ ರಾಜ್ಯದಲ್ಲಿ ನೀನು ನಾನು ಸೇರುವುದಕ್ಕೆ ಆಗುವುದಿಲ್ಲ. ಕರ್ತನು ಈ ಲೋಕಕ್ಕೆ ಬಂದದ್ದೇ ಮಾತ್ರವಲ್ಲದೆ, ಗೋದಲಿಯಲ್ಲಿ ಹುಟ್ಟು ಬಂದಂಥ ದೇವರು, ಮಗನಾಗಿ ಬಂದಂಥ ದೇವರು. ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರಲಿಕ್ಕೆ ಮುಂಚೆ ಯೆಶಾಯನು ಒಂದು ಪ್ರವಾದನೆ ಮಾಡ್ತಾನೆ ಪ್ರಿಯರೇ. ಏನಂತ ಪ್ರವಾದನೆ ನುಡಿತಾ ಇದ್ದಾನೆ ನೋಡಿ. ಮತ್ತೊಂದು ವಾಕ್ಯವನ್ನು ನಾವು ನೋಡೋಣ. ಯೆಶಾಯನು ಒಂದು ಮಾತು ಹೇಳ್ತಾನೆ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡುವಾಗ, the son will be given to you, a child will be born. ವಾಕ್ಯದಲ್ಲಿ ನಾವು ನೋಡುತ್ತಾಗ, మీకు శిశువు మీకొక నజరేతులో బెత్లెహేములో మీకొక శిశువు జన్మించెను. ನಿಮಗೆ ಆ ಗೋದಲಿಯಲ್ಲಿ ಒಂದು ಶಿಶುವು ಜನಿಸಿದೆ. ಏನಪ್ಪ ಆ ಶಿಶುವೊಂದು ಹೆಸರು ಹೇಳಿ? ನಿಮಗೆ ಒಂದು ಶಿಶುವು ಹುಟ್ಟಿದೆ. ಆ ಶಿಶುವೊಂದು ಹೆಸರು ಯೇಸು. ಹೇಳಿ, ಆ ಶಿಶುವೊಂದು ಹೆಸರು ಯೇಸು. ನಿಮಗೆ ಒಂದು ಮಗನು ಕೊಡಲ್ಪಟ್ಟಿದೆ. మీకు ఒక కుమారుడు అనుగ్రహించబడను. ಶಿಶುವ ಹೆಸರು ಏನು? ಯೇಸು. ನಿಮಗೆ ಒಂದು ಕುಮಾರನು ಅನುಗ್ರಹಿಸಿದೆ. ಆತನ ಕುಮಾರನ ಹೆಸರು ಯೇಸು ಅಲ್ಲ, ಕ್ರಿಸ್ತ. ಶಿಶುವ ಹೆಸರು ಯೇಸು, ಕುಮಾರನ ಹೆಸರು ಕ್ರಿಸ್ತ. ದೇಹವನ್ನು ಹೊಂದಿದಂಥ ನಾಮ ಯೇಸು, ದೇವರ ನಾಮ ಕ್ರಿಸ್ತ. ಯೇಸು ಕ್ರಿಸ್ತನು, ಆತನೇ ಇಮ್ಮಾನುಯೇಲನು, ದ ಮ್ಯಾನ್ ಇನ್ ಗಾಡ್. ಹಿ ಇಸ್ ಕಾಲ್ಡ್ ಇಮ್ಯಾನ್ಯುಯಲ್. ದೇವರು ನಮ್ಮೊಟ್ಟಿಗೆ ಇರ್ತಕ್ಕಂಥ ಹೆಸರು ಏನು? ಇಮ್ಮಾನುಯೇಲ್. ಅರ್ಥ ಆಗ್ತಾ ಇದೆ ಪ್ರಿಯರೇ? ದೇಹದ ನಾಮ ಯೇಸು. ಮನುಷ್ಯನಾಗಿ ಬಂದಂಥ ನಾಮದ ದೇಹದ ನಾಮ ಯೇಸು. ಯೇಸುವಲ್ಲಿ ಯಾರಿದ್ದ ಪ್ರಿಯರೇ? ಇನ್ ದ ಬಿಗಿನಿಂಗ್ ದೇರ್ ವಾಸ್ ಅ ವರ್ಡ್. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರ ಬಳಿ ಇತ್ತು, ವಾಕ್ಯದ ದೇವರಾಗಿತ್ತು. ಆ ವಾಕ್ಯವೇ ನರಸ್ವರೂಪನಾಗಿ ಮಾನವ ಜಾತಿಯ ಮಧ್ಯದಲ್ಲಿ ಬಂದು ನಿವಾಸ ಮಾಡುತ್ತೆ. ಅದು ಆ ನಾಮ ಕ್ರಿಸ್ತ. ಯೇಸು ಕ್ರಿಸ್ತನಂದರೆ ಮನುಷ್ಯ ಜಾತಿಯನ್ನು ತಮ್ಮ ಪಾಪಗಳಿಂದ ರಕ್ಷಿಸುವನು. ಯೇಸು ಕ್ರಿಸ್ತನಂದರೆ ರಕ್ಷಕನು. ಅದೇ ವಾಕ್ಯದಲ್ಲೇ ನಾವು ನೋಡ್ತೇವೆ, రక్షకను నిమ్మగానే కొడల్పట్టిదే. మీ కొరకు ఒక లోక రక్షకుడు పుట్టి ఉన్నాడు. ఆయన పేరే క్రీస్తు. హల్లెలూయా, హల్లెలూయಾ. ಆ ಯೇಸು ನಿನ್ನನ್ನು ನನ್ನನ್ನು ರಕ್ಷಿಸುವುದಕ್ಕೆ ಪರಲೋಕ ವೈಭವವನ್ನು ಬಿಟ್ಟು
ದೂರವಾಗಿ ನಶಿಸಿ ದೂರವಾಗಿ ಹೋದಂಥ ಮನುಷ್ಯ ಜಾತಿಯನ್ನು ಹುಡುಕಿಕೊಂಡು ತಾನೇ ನಮ್ಮ ಸಂಗಡ ಮದ್ದು ನಮ್ಮ ಮಧ್ಯದಲ್ಲಿ ನಿವಾಸ ಮಾಡಿದ್ದಾನೆ. ಪ್ರಿಯರೇ, ಈ ಲೋಕದಲ್ಲಿ ಇರ್ತಕ್ಕಂಥ ದೇವರು ಎಂಬುದಾಗಿ ಹೇಳತಕ್ಕಂಥವರು, ಬರ್ರಿ ನನ್ನ ಹತ್ರ, ಬರ್ರಿ ನನ್ನ ಹತ್ರ, ಇದು ಕೊಟ್ಟು ಬರ್ರಿ, ಇದು ಮಾಡು ಬರ್ರಿ, ಇದತ್ತ ಈ ರೀತಿಯಲ್ಲಿ ಬನ್ನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದಾ? ಹೇಳಿ ಪ್ರಿಯರೇ, ಈ ಲೋಕದಲ್ಲಿ ಬಂದಂಥ ಎಲ್ಲ ದೊಡ್ಡ ದೊಡ್ಡ ಆ నాయకరాగలి దేవగలు దేవుళ్ళు అని చెప్పుకుంటున్న వారు ఇట్లా చేయి, అట్లా చేయి, ఇట్లా చేయి, ఇది చేయి, ఇంత తీసుకురా, అంత తీసుకురా, ఇది తీసుకురా, ఇది చేయి, నా దగ్గరికి రా, ఇన్ని రోజులుండు, ఇన్ని రోజులు పడుకో, ఇన్ని రోజులే, ఇన్ని కార్యాలు చేయి ಎಂಬುದಾಗಿ ಹೇಳಿದಂಥ ವ್ಯಕ್ತಿಗಳೇ ಆಗಿದ್ದಾರೆ ಹೊರತು ನಮ್ಮ ಯೇಸು ಕ್ರಿಸ್ತನು ఆ ಥರ ಹೇಳಿಲ್ಲ ప్రియరే. ఆతనే ಬಂದ. నువ్వు రావద్దు నా దగ్గరికి, రావటానికి కాదు, నేనే వస్తాను. నేనే. ఆయన పేరే ఇమ్మానుయేలు, ఆయన పేరే యేసు, ఆయన నామమే క్రీస్తు, ఆయన పేరే ఇమ్మానుయేలు. ఆయన నీలో ఉండే దేవుడై ఉన్నాడు. ಪ್ರಿಯರೇ, ಈ ರೀತಿಯಾಗಿ ಯೇಸು ಕ್ರಿಸ್ತನು ಜನಿಸಿ 33 ವರ್ಷ ತನ್ನ ಕಾರ್ಯವನ್ನು ಮಾಡಿ, ದೇವರ ಕಾರ್ಯವನ್ನು ಮಾಡಿ ಕ್ರೂಸಿಗೆ ಹೋದ, ಕ್ರೂಸಿನ ಮೇಲೆ ಸತ್ತ. ಒಂದು ಮಾತು ನಾನು ಹೇಳಿದ್ದೆ, ఏ స్త్రీ ముఖాంతర నువ్వు ఈ లోకంలోకి వచ్చావో ఆ స్త్రీ ద్వారానే నిన్ను నేను ಕೊಡ್ತಾನೆ. ಜಾಗ್ರತೆಯಾಗಿ ಕೇಳಿ ಪ್ರಿಯರೇ, ಕ್ರೂಸಿನ ಮೇಲೆ ಸತ್ತಂತ ಯೇಸು ಇದ್ದ ಹಾಗೆ ಆತನು ಭೂಭಾಗಗಳಲ್ಲಿ ಇರ್ತಕ್ಕಂಥ ಕೆಳಗಿನ ಲೋಕಕ್ಕೆ ಹೋದನು. ಪ್ರಿಯರೇ, ಜಾಗೃತಿಯಾಗಿ ಕೇಳಬೇಕು. ಕೆಳಗ ಇರ್ತಕ್ಕಂಥ ಲೋಕದಲ್ಲಿ ಹೋದನು. ಅಲ್ಲಿ ಒಂದು ಮೂಲೆಯಲ್ಲಿ ಸಾತಾನು ಕೂತಿದ್ದಾನೆ, ನೋಡ್ತಾ ಇದ್ದಾನೆ. ಆಹಾ, ಯೇಸು ಕ್ರಿಸ್ತನನ್ನು ಕ್ರೂಸಿನ ಮೇಲೆ ಆಯ್ತು, ಹಾಕ್ಬಿಟ್ಟೆ, ಸತ್ತೋದ, ನಾನು ಗೆದ್ದಿದ್ದೇನೆ, ನನ್ನ ಒಂದು ಟಾರ್ಗೆಟ್ ಮುಗಿಸಿದ್ದೇನೆ, ನನ್ನ ಒಂದು ವಿಷನ್ ನೆರವೇರಿಸಿದ್ದೇನೆ ಎಂಬುದಾಗಿ ಚಪ್ಪಾಳ ತೊಟ್ಟುಕೊಳ್ಳುತ್ತಾ ಅಲ್ಲಿ ದೊಡ್ಡ ಸಂಭ್ರಮದಲ್ಲಿ ತೊಡಗಿದ ಸಾತಾನು ಅವನ ಅನುಚರಗಳು. ಇದ್ದಕ್ಕಿದ್ದಾಗೆ ಒಂದು ದೃಶ್ಯ ಅಲ್ಲಿ ನಡೀತು ಪ್ರಿಯರೇ. ಇದ್ದಕ್ಕಿದ್ದಾಗೆ ಆ ಕ್ರೂಸಿನ ಮೇಲೆ ನೇತಾಡಿದಂಥ ಯೇಸು ಇದ್ದಕ್ಕಿದ್ದಾಗೆ ಭೂಗರ್ಭಕ್ಕೆ ಇಳಿದ, ಕೆಳಗಿನ ದೇಶಕ್ಕೆ ಹೋದ. ಯಾರಿದ್ರು ಅಲ್ಲಿ ಅವನು ನೋಡುತ್ತಾನೆ, ಏ ಯೇಸು, ನೀನು ನನ್ನ ರಾಜ್ಯಕ್ಕೆ ಈ ಗರ್ಭದಲ್ಲಿ ಇಲ್ಲಿ ನೀನು ಇಳಿದು ಬರಲಿಕ್ಕೆ ಸಾಧ್ಯ ಇಲ್ಲ, ಹೇಗೆ ಬಂದಿ? ನಿನಗೆ ದೇಹವಿಲ್ಲಲ್ಲ, ಹೇಗೆ ಬಂದಿ? ಯೇಸು ಹೇಳ್ತಾನೆ, ಮಗನೇ, ನನ್ನ ದೇಹ ಅಲ್ಲಿ ಸತ್ತು ಬಿದ್ದಿದೆ, ನಿನ್ನೊಟ್ಟಿಗೆ ಮಾತಾಡಕ್ಕೆ ನಾನು ಬಂದಿದೆ. ಧೈರ್ಯವಾಗಿ ಯೇಸು ಕ್ರಿಸ್ತನು ಅವನೊಟ್ಟಿಗೆ ಹೋಗ್ತಾ ಇದ್ದಾನೆ. ಅವನಲ್ಲಿರ್ತಕ್ಕಂಥ ಆ 3 ಬೀಗದ ಕೈಗಳನ್ನು ಯೇಸು ಸ್ವಾಮಿ ತೆಗೆದುಕೊಂಡಿದ್ದಾನೆ. ಸ್ವರ್ಗ, ಪಾಪ, ಶಾಪ, ಪಾತಾಳ, ನರಕದ ಬೀಗಗಳನ್ನು ಅವನಿಂದ ತೆಗೆದುಕೊಂಡು ಅವನ ತಲೆಯನ್ನು ಜಜ್ಜಿದ. ಪ್ರಿಯ, ಅವನ ತಲೆಯನ್ನು ಜಜ್ಜಿದ. ಏ ಸ್ತ್ರೀ ಮುಖಾಂತರ ಯೇಸು ದೇವರು ಆ ಒಂದು ವಾಗ್ದಾನವನ್ನು ಮಾಡಿದನೋ, ಅದೇ ಸ್ತ್ರೀ ಮುಖಾಂತರ ಯೇಸು ಕ್ರಿಸ್ತನು ಈ ಲೋಕಕ್ಕೆ, ಮಾನವ ಲೋಕಕ್ಕೆ ಬಂದು ನರನಾಗಿ ಜೀವಿಸಿ ಮಾನವನಾಗಿ ಕ್ರೂಸಕ್ಕೆ ಹೋಗಿ ದೇವರಾಗಿ ತನ್ನ ಪ್ರಾಣವನ್ನು ಕೊಟ್ಟು ಮನುಷ್ಯನು ಹೋದಂಥ ಕಳೆದುಕೊಂಡಂಥ ದೊರೆತನವನ್ನು, ಅಧಿಕಾರವನ್ನು ತಿರುಗಿ ತೆಗೆದುಕೊಳ್ಳಲು ಅವನೊಚ್ಚಿಗೋಗಿ ಆ ಬೀಗವನ್ನು ತೆಗೆದುಕೊಂಡು ಹಿಂದಿರುಗಿ ಮತ್ತೆ ಬರ್ತಾನೆ. ನಾನು ಇಲ್ಲಿಗೆ ನಿನ್ನ ಬಿಡೋದಿಲ್ಲ, ಮತ್ತೆ ಬರ್ತೇನೆ, ಕೂತ್ಕೊಳ್ಳೆ ಎಂಬುದಾಗಿ ಆ ಬೀಗಗಳನ್ನು ತೆಗೆದು ಅಲ್ಲಿ ಹೋಗ್ತಾನೆ. ಅಬ್ರಹಾಮನೇ, ದಾವಿದನೇ, ಇಸ್ಸಾಕನೇ, ನೀವೆಲ್ಲರೂ ನನಗೋಸ್ಕರ ಜೀವಿಸಿದ್ರಲ್ಲ, ಇವನ ನಿನ್ನೆಲ್ಲ ಸರಿ ಮಾಡಿ ಬಂಧನದಲ್ಲಿ ಇಟ್ಟಿದ್ದಲ್ಲ, ತೆಗೋ, ಬೀಗದ ಕೈಯನ್ನು ತೆಗೆದು ಸೆರೆಯನ್ನು ಸರಿಯಾಗಿ ಬಿಡಿಸ್ಕೊಂಡ ಹೊರಗೆ ಬಂದ ಯೇಸು. ಅವರೆಲ್ಲರಲ್ಲೂ ಕೂಡ ಕ್ರಿಸ್ತನು ಪರಲೋಕಕ್ಕೆ ತೆಗೆದುಕೊಂಡು ಹೋದ, ತಂದೆ ಬಳಿಗೆ ತೆಗೆದುಕೊಂಡು ಹೋದ. ತಂದೆಯೇ, ಏ ಉದ್ದೇಶದಿಂದ ನಾನು ಈ ಲೋಕಕ್ಕೆ ಹೋದಲೋ, ಏ ಉದ್ದೇಶದಿಂದ ಗೋಧಿಯಲ್ಲಿ ನಾನು ಬಿದ್ದಲೋ, ಏ ಉದ್ದೇಶದಿಂದ ಇವರ ಮಧ್ಯದಲ್ಲಿ ನರಳಾಡಿದಲೋ, ಇವರೆಲ್ಲರಲ್ಲೂ ನಾನು ಬಿಡಿಸಿಕೊಂಡಿದ್ದೇನೆ, ಇವರಿಗೋಸ್ಕರ ನಾನು ಪ್ರಾಣವನ್ನು ಕೊಟ್ಟಿದ್ದೇನೆ, ಇವರೆಲ್ಲರಲ್ಲೂ ಬಂದಿಯಾಗಿರುವವರನ್ನು ನಾನು ಸೆರೆಯಿಂದ ಸೆರೆದಿದ್ದೇನೆ, ಹೊರಗೆ ತಂದಿದ್ದೇನೆ, ಡಂಜನ್ನಿಂದ ಹೊರಗೆ ತಂದಿದ್ದೇನೆ. ಅಲ್ಲಿ ಅವರನ್ನು ಇಟ್ಟು ಬಿಟ್ಟು ಪ್ರಿಯರೇ, ಅಲ್ಲಿ ದೊಡ್ಡ ಸಂಭ್ರಮ.
ತಂದೆಯ ಸನ್ನಿಧಾನದಲ್ಲಿ ದೊಡ್ಡ ನನ್ನ ಪ್ರವಾದಿಗಳು, ನನ್ನ ಮಕ್ಕಳು ಎಲ್ಲರನ್ನು ನನ್ನ ಮಗನು ಬಿಡಿಸಿಕೊಂಡು ಹೋದರು ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದೇನೆ. ತಂದೆಯೇ, ಬಿಡುಗಡೆ ಕೊಡು, ನನಗೆ ಅಪ್ಪಣೆ ಕೊಡು. ತಿರುಗಿ ಹೋಗ್ತಾ ಇದ್ದಾನೆ. ಮಗನೇ, ಎಲ್ಲಿಗೆ ಹೋಗ್ತಾಯಿ? ನನ್ನ ದೇಹ ಅಲ್ಲಿದೆ ಸ್ವಾಮಿ, ನನ್ನ ದೇಹ ಇನ್ನು ಸಮಾಧಿಯಲ್ಲಿದೆ, ಅಲ್ಲಿಗೆ ಹೋಗಬೇಕು. ತಿರುಗಿ ಯೇಸು ಕ್ರಿಸ್ತನು ತಿರುಗಿ ಹಿಂದಕ್ಕೆ ಬಂದು ತನ್ನ ದೇಹದಲ್ಲಿ ಸೇರಿ 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದು ಹೊರಗೆ ಬಂದ. ಹಾಲೆಲೂಯ, 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 ಹಾಲೆಲೂಯ. ಇನ್ನು ಪಾಪ ಇಲ್ಲ, ಇನ್ನು ಶಾಪ ಇಲ್ಲ. ಯೇಸುವನ್ನು ನಂಬಿಕೊಂಡು ಯೇಸುಗೋಸ್ಕರ ಜೀವಿಸಿದಂಥ ಮಕ್ಕಳನ್ನು ತಂದೆಯ ಸನ್ನಿಧಾನಕ್ಕೆ ಸೇರಿಸಿದ. ತಿರುಗಿ ಬಂದ. 3ನೇ ದಿವಸ ಎದ್ದು ಬಂದಂಥ ದೇವರು ಹೇಳ್ತಾನೆ, ಮರಣವೇ ನಿನ್ನ ಕೊಂಡಿ ಎಲ್ಲಿ? ಸೈತಾನನೇ ನಿನ್ನ ಕೊಂಡಿ ಎಲ್ಲಿ? ಇವನೇನಪ್ಪ ಕ್ರೂಜೆ ಮೇಲೆ ಸತ್ತ, ಎಲ್ಲ ಮುಗಿತು ಎಂಬುದಾಗಿ ಹೇಳಿಕೊಂಡೆ. ನಾನು ಇಲ್ಲಿ ಬಂದು ನನ್ನೆಲ್ಲರನ್ನು ಎಂಟಿ ಮಾಡ್ದಲ್ಲ, ನನ್ನ ಸಾಮ್ರಾಜ್ಯವನ್ನು ಎಂಟಿ ಮಾಡಿಬಿಟ್ಟಲ್ಲ. ಅಂದು ಇಂದು ಇನ್ನ ಆ ಕೋಪದೋಪಾದಿಯಲ್ಲಿ ಇನ್ನ ರೋಷಗೊಟ್ಟು ಕೋಪದೊಡನೆ ನಮ್ಮ ಮೇಲೆ ನಿಮ್ಮ ಮೇಲೆ ದಾಳಿ ಮಾಡಲು ಸೈತಾನ ಬರುತ್ತಾ ಇದ್ದಾನೆ. ದೇವರ ವಾಕ್ಯದಲ್ಲಿ ಮತ್ತೊಂದು ಮಾತನ್ನು ನಾನು ನೋಡಿ ಕೊನೆಗೆ ಪ್ರಾರ್ಥನೆಯಲ್ಲಿ ನಾವು ಹೋಗೋಣ ಪ್ರಿಯರೇ. ದೇವರ ವಾಕ್ಯದಲ್ಲಿ ಮತ್ತೊಂದು ಮಾತು ಬರೆಯಲ್ಪಟ್ಟಿದೆ. ಮತ್ತಾಯಿ ಬರೆದ ಸುವಾರ್ತೆ 11ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡೋಣ. ಅದನ್ನು ಮಾತನ್ನು ನೋಡಿ ನಾವು ಪ್ರಾರ್ಥನೆ ಒಳಗೆ ಹೋಗೋಣ. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಕೇಳ್ತಾ ಇದ್ದಾರ? ಅರ್ಥ ಆಗ್ತಾ ಇದೆ ವಾಕ್ಯ? ದೇವರ ವಾಕ್ಯವನ್ನು ಏನೋ ನೀವು ಅರ್ಥ ಮಾಡ್ಕೊಳ್ತಾ ಇದ್ದಾರ? ನೀವು ಅರ್ಥ ಮಾಡಿಕೊಂಡು ಈ ಕಾರ್ಯ ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡಿದರೆ ನನ್ನ ಸಮಯಕ್ಕೆ ಅರ್ಥ ಇದೆ, ನನ್ನ ಮಾತುಗಳಿಗೆ ಅರ್ಥ ಇದೆ. ಇಲ್ಲದಿದ್ದರೆ ಇದು ಒಂದು ಏನೋ ಒಂದು ಧಾರ್ಮಿಕ ಕೂಡಿಕೆ ಆಗ್ತತೆ. ನಾವೇನೋ ಹೇಳಿದ್ದೀವಿ, ನೀವೇನೋ ಕೇಳಿದಿರಿ, ಕೊನೆಯಲ್ಲಿ ಚಪ್ಪಾಟಿ ತಟ್ಟಿ ಬಾಯ್ ಬಾಯ್ ಎಂಬುದಾಗಿ ಹೋಗಿದ್ದೀರಿ. ಅದಕ್ಕೆ ಅರ್ಥ ಇಲ್ಲ ಪ್ರಿಯರೇ. ಇದಲ್ಲದೆ ಸ್ನಾನಿಕದಾದ ಯೋಹಾನದ ಕಾಲದಿಂದ ಇದುವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗುತ್ತಿದೆ. ಏನು ಬಲಾತ್ಕಾರಕ್ಕೆ ಗುರಿಯಾಗ್ತಾ ಇದೆ ಪ್ರಿಯರೇ? ಪರಲೋಕ ರಾಜ್ಯವು. ಯೇಸು ಕ್ರಿಸ್ತನು ಏನನ್ನು ಬೋಧಿಸಲಿಕ್ಕೆ ಈ ಲೋಕಕ್ಕೆ ಬಂದ? ಪರಲೋಕ ರಾಜ್ಯವನ್ನು ಬೋಧಿಸಲಿಕ್ಕೆ ಬಂದ. ಯೋಹಾನ ದಿನದವರೆಗೆ ಪ್ರವಾದಿಗಳು, ಯೋಹಾನದ ದಿನದವರೆಗೆ ಹಳೆ ಒಡಂಬಡಿಕೆಯ ಮಾತುಗಳು ಅದು ಕಾರ್ಯಸಿದ್ಧಿಗೆ ಆಗ್ತಿತ್ತು, ಅಲ್ಲಿವರೆಗೆ ನಡೀತಾ ಇತ್ತು. ಆದರೆ ಯೋಹಾನು ದಿನಗಳು ಎಂದು ಪ್ರಾರಂಭವಾಗಿದೆ ಪ್ರಿಯರೇ? ಯೇಸು ಕ್ರಿಸ್ತನು ಎಂದು ಈ ಲೋಕಕ್ಕೆ ಬಂದರೋ ಅಂದಿನಿಂದ ಯೋಹಾನದ ದಿನಗಳು ಪ್ರಾರಂಭವಾದವು. ಯೋಹಾನ ದಿನಗಳಲ್ಲಿ ದೇವರ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿದೆ. ಬಲಾತ್ಕಾರಗಳು ಅವರು ಅದನ್ನು ಸ್ವಾತಂತ್ರ್ಯ ಮಾಡಿಕೊಳ್ಳುವರು. ದ ಕಿಂಗ್ಡಮ್ ಆಫ್ ಗಾಡ್ ಸಫರತ್ ವೈಲೆನ್ಸ್ and the violence shall take it by force. The kingdom of God advancing, it is enforcing. ಪ್ರಿಯರೇ, ಆದ ಕಾರಣ ಈ ಲೋಕದಲ್ಲಿ ನಾವು ನೋಡುವಾಗ ಪ್ರತಿಯೊಂದು ಗುಂಪು, ಪ್ರತಿಯೊಂದು ಪಂಗಡ, ಪ್ರತಿಯೊಂದು ಕುಲ ಮತ ಜಾತಿ ಅವರ ಒಂದು ಪದ್ಧತಿಗಳಲ್ಲಿ ಅವರು ಉಮ್ಮಡಿಯಾಗಿ ಜೋರಾಗಿ ಗಟ್ಟಿಯಾಗಿ ಶಕ್ತಿವಂತವಾಗಿ ದೂಸ್ಕೊಂಡು ಹೋಗ್ತಾ ಇದೆ. ಮತ್ತೊಂದು ಕಡೆಗೆ ದೇವರ ರಾಜ್ಯವೂ ಕೂಡ ಬಲಾತ್ಕಾರದಿಂದ ದೂಸ್ಕೊಂಡು ಹೋಗ್ತಾ ಇದೆ. ಈ ಲೋಕದಲ್ಲಿ ನಾವು ನೋಡುವಾಗ ಎಲ್ಲ ಕುಲ ಮತ ಜಾತಿಗಿಂತಲೂ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಜನಸಂಖ್ಯೆ ಜನಾಭಾಕ್ಕಿಂತಲೂ ಕೂಡ ಹೆಚ್ಚಿನ ವ್ಯಕ್ತಿಗಳು ಯಾರೋ ಗೊತ್ತಾ ಪ್ರಿಯರೇ? ಹೇಳಿ, ಯಾರನ್ನು ಗೊತ್ತಾ ನಿಮಗೆ? ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದಂಥ ಜನಾಂಗವು ಬಹುದೊಡ್ಡ ಜನಾಂಗವಾಗಿದೆ ಈ ಲೋಕದಲ್ಲಿ. ಹಾಲೆಲೂಯ. ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವ ಜನಾಂಗವು ಬಹುದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಾ ಇದೆ. ಯಾಕೆ ಗೊತ್ತಾ? ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ಅಡ್ವಾನ್ಸಿಂಗ್. ದೇವರ ರಾಜ್ಯವು ಅದು ಹೋಗ್ತಾ ಇದೆ, ಶಕ್ತಿವಂತವಾಗಿ ಹೋಗ್ತಾ ಇದೆ, ಬಲದಿಂದ ಹೋಗ್ತಾ ಇದೆ. ಒಂದು ಕಡೆ ಸಾತಾನು ತನ್ನ ರಾಜ್ಯವನ್ನು ತಾನು ಸ್ಥಾಪಿಸಿಕೊಳ್ಳಲು ಬಲದಿಂದ ಅವನು ಹೋಗ್ತಾ ಇರುವುದಾದರೂ ಕೂಡ ಅದರಲ್ಲಿ ಜೀವ ಇಲ್ಲ. ಅದರ ರಕ್ಷಕನು
ಯಾರೂ ಇಲ್ಲ. ಆ ಪದ್ಧತಿಗಳು, ಆ ಒಡನಾಟಗಳು ಅವರಿಂದ ಪಟ್ಟವರಾಗಿದೆ. ಅದರಲ್ಲಿ ಏನು ಶಕ್ತಿ ಅಲ್ಲ. ಆದ ಕಾರಣ ಪ್ರಿಯರೇ, ಈ ಕಡೆಗೆ ನಾವು ತಿರುಗುವುದಾದರೆ, ದೇವರ ವಾಕ್ಯದಲ್ಲಿ ಮತ್ತೊಂದು ಮಾತು ನಾನು ಹೇಳಿ ಮುಗಿಸ್ತೇನೆ. ಈ ಲೋಕದಲ್ಲಿ ನಾವು 2 ಸಾರಿ ಸತ್ತರೆ ಜೀವದಲ್ಲಿ ನಾವು ಸೇರಿಕೊಳ್ತೇವೆ. ಮತ್ತೊಂದು ಹೇಳಿಕೆ, ಈ ಲೋಕದಲ್ಲಿ 1 ಸಾರಿ ನಾವು ಸಾಯುವುದಾದರೆ ನರಕಕ್ಕೆ ಸೇರಿಕೊಳ್ತೇವೆ. ಅರ್ಥ ಆಗ್ತಾ ಇದೆಯಾ? ಈ ಲೋಕದಲ್ಲಿ 2 ಸಾರಿ ನಾವು ಸಾಯುವುದಾದರೆ ಪರಲೋಕಕ್ಕೆ ನಾವು ಸೇರಿಕೊಳ್ತೇವೆ. 1 ಸಾರಿ ನಾವು ಸಾಯುವುದಾದರೆ నరకಕ್ಕೆ ನಾವು ಸೇಳ್ಕೊಳ್ತೇವೆ. ಏನಪ್ಪ ಇದು ಅರ್ಥ ಅಣ್ಣ? ಏಮನ ಈ ಮಾಟ అంటే, 1 ಸಾರಿ ನೀನು ಈ ಲೋಕದಲ್ಲಿ ಹುಟ್ಟಿದೀಯಾ, ಯೇಸು ಕ್ರಿಸ್ತನನ್ನು ಸ್ವೀಕರಿಸುವುದಾದರೆ ಅದು ನಿನಗೆ ಆತ್ಮೀಯ ಮರಣ. ಯೇಸು ಸ್ವಾಮಿಯಲ್ಲಿ ಬಂದರೆ ನೀನು ಪಾಪಕ್ಕೆ ಸತ್ತವನಾಗಿರ್ತೇವೆ. ಯೇಸು ಕ್ರಿಸ್ತನಿಗೆ ನೀನು ಜೀವಂತನಾಗಿ ಎದ್ದು ಬಂದವನಾಗಿ, ಯೇಸು ಕ್ರಿಸ್ತನಲ್ಲಿ ಇದ್ದ ಜೀವನವನ್ನು ನೀನು ಜೀವಿಸಿ ಸಾಯುವುದಾದರೆ ಆ ಒಂದು ಶಾರೀರಾನುಸಾರವಾದಂಥ ಮರಣ, 2ನೇ ಮರಣ. ಅಲ್ಲಿ ಬಂದರೆ ಈ 2ನೇ ಮರಣ, ಈ ಶಾರೀರಾನುಸಾರವಾದ ಮರಣ ನಿನಗೆ 2ನೇ ಮರಣ ಆಗಿದ್ದರೆ ಆ ಮರಣ ಎಲ್ಲಿಗೆ ತಗೊಂಡು ಹೋಗ್ತದೆ? ನಿನ್ನನ್ನು ಪರಲೋಕಕ್ಕೆ. ಯೇಸು ಕ್ರಿಸ್ತನಲ್ಲಿ ನೀನು ಸಾಯ್ದ ಹಾಗೆ ಶರೀರಾನುಸಾರವಾಗಿ ಯೇಸು ಕ್ರಿಸ್ತನನ್ನು ಬಿಟ್ಟು ನೀನು ಸಾಯುವುದಾದರೆ ಅದು ನಮ್ಮ ಜೀವಿತದಲ್ಲಿ ಒಂದು ಮೊದಲನೆಯ ಕೊನೆಯ ಮರಣ ಆಗಿರ್ತದೆ. ಅದು ನಿನ್ನನ್ನು ನನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತದೆ ಪ್ರೇರೆ? ಹಾಲೆಲ್ಲೂ ಅರ್ಥ ಆಗ್ತಾ ಇದೆಯಾ? ಈ ಒಂದು ನಿತ್ಯ ನರಕದಿಂದ, ಈ ಒಂದು ಮರಣ ಪಾಶದಿಂದ ನಿನ್ನನ್ನು ನನ್ನನ್ನು ಬಿಡಿಸಲು ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಿದ್ದಾನೆ ಪ್ರೇರೆ. ಕ್ರೈಸ್ತತ್ವ ಒಂದು ಕುಲನ ಅಲ್ಲ, ಒಂದು ಮತನ ಅಲ್ಲ, ಒಂದು ಪಂಗಡನ ಅಲ್ಲ. ಯಾರ್ಯಾರು ಆತನನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಲ್ಕೊಡುತ್ತಾರೋ ಅವ್ರಿಗೆ ಏನೆಂಬುದಾಗಿ ಒಂದು ಆಶೀರ್ವಾದ, ಒಂದು ಪ್ರೆಸೆಂಟ್, ಒಂದು ಗಿಫ್ಟ್ ಕೊಡಲ್ಪಟ್ಟಿದೆ ಪ್ರೇರೆ. ದೇವರ ಮಕ್ಕಳ ಎಂಬ ಅಧಿಕಾರವನ್ನು ಕೊಟ್ಟಿದ್ದಾರೆ. ಪ್ರಶ್ನೆ, ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತರು ಸೇರಿ ಬಂದಂಥ ನಾವೆಲ್ಲರೂ ಕೂಡ ಯೇಸುವನ್ನು ತಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದೇವೆ. ಆತನ ದೊರೆತನ ಕೆಳಗೆ ಬಂದಿದ್ದೇವೆ, ಆತನ ಅಧಿಕಾರ ಕೆಳಗೆ ಬಂದಿದ್ದೇವೆ. ದೇವರ ಆಶೀರ್ವಾದ, ಅಂದು ದೇವರು ಆದಾಮನಿಗೆ ನುಡಿದಂಥ ಆಶೀರ್ವಾದ ಇವತ್ತು ಯಾರು ಯೇಸು ಕ್ರಿಸ್ತನಲ್ಲಿ ಬಂದಿದ್ದಾರೋ ಅದೇ ಆಶೀರ್ವಾದವನ್ನು ಯೇಸು ಕ್ರಿಸ್ತನು ನುಡಿಯುತ್ತಾ ಇದ್ದಾನೆ. ಮಗನೇ, ಈ ಲೋಕವನ್ನು ನಿನಗೆ ಕೊಟ್ಟಿದ್ದೇನೆ, ನೀನು ನನ್ನ ಸಹಾಯದಿಂದ, ನನ್ನ ಶಕ್ತಿಯಿಂದ ಈ ಲೋಕದಲ್ಲಿ ಆಳು. ನನ್ನಲ್ಲಿ ಇರುವನಿಗಿಂತಲೂ, ಈ ಲೋಕದಲ್ಲಿ ಇರುವನಿಗಿಂತಲೂ ನನ್ನಲ್ಲಿ ಇರುವವನು ಬಲಿಷ್ಠನು. ಲೋಕದಲ್ಲಿ ಇರುವನಿಗಿಂತಲೂ ನನ್ನಲ್ಲಿ ಇರುವವನು ಅತಿ ಶ್ರೇಷ್ಠ. ಯಾರಿದ್ದಾರೆ ನಿನ್ನ ಜೀವಿತದಲ್ಲಿ? ನಿನ್ನ ಜೀವಿತದಲ್ಲಿ ಆಳುತ್ತಿರುವಂತಹ ವ್ಯಕ್ತಿ ಯಾರು? ಯೇಸು ಆದರೆ ಈ ಲೋಕವನ್ನು ನಿನ್ನ ಆಳ್ತೀಯ. ಯೇಸು ಇಲ್ಲದ ಆದರೆ ಸಾತಾನು ನಿನ್ನನ್ನು ಆಳ್ತಾನೆ. ಅವನ ಉದ್ದೇಶದ ಪ್ರಕಾರ, ಅವನ ಪ್ರಣಾಳಿಕೆಗಳ ಪ್ರಕಾರ, ಅವನು ನಡೆಸುವ ವಿಧಾನದ ಪ್ರಕಾರ ಈ ಲೋಕವನ್ನು ನೀನು ಆಳ್ತೀಯ. ಈ ಲೋಕದಲ್ಲಿ ಈ ದಿನಗಳಲ್ಲಿ ನಾನು, ನಮ್ಮ ಕುಟುಂಬವು, ನಮ್ಮ ಸಭೆಯು ಯಾರಲ್ಲಿ ಆಳಬೇಕು ಪ್ರೇರೆ? ನಮ್ಮನ್ನು ಯಾರು ಆಳಬೇಕು? ನಮ್ಮನ್ನು ಯೇಸು ಆಳಬೇಕು. ಯೇಸುನಲ್ಲಿ ನಾವು ಬಂದು ಈ ಲೋಕವನ್ನು ಯಾರು ಆಳಬೇಕು? ನಾವುಗಳು ಆಳಬೇಕು. ಯಾರ ಶಕ್ತಿಯಿಂದ? ಯಾರ ಬಲದಿಂದ? ಯಾರ ನಡೆಸುವಿಕೆಯಿಂದ? ಯಾರ ಸನ್ನಿಧಾನದಿಂದ? ಯಾರ ಶಕ್ತಿಯಿಂದ? ಅದೆಲ್ಲ ಕೂಡ ಯೇಸು ನಿನ್ನಲ್ಲಿ ನನ್ನಲ್ಲಿ ಇರುವುದಾದರೆ ಸಾಧ್ಯ ಪ್ರಿಯರೇ. ಇದು ಕ್ರಿಸ್ಮಸ್ ಒಂದು ಸಂದೇಶ. ಕ್ರಿಸ್ಮಸ್ ಒಂದು ಸಂದೇಶ ಏನು ಪ್ರಿಯರೇ? ದೂರ ಹೋದಂಥ ನಿನ್ನನ್ನು ನನ್ನನ್ನು ತನ್ನ ಹತ್ತಿರಕ್ಕೆ ಸೆಳೆದುಕೊಳ್ಳಲು, ತನ್ನ ಹತ್ತಿರಕ್ಕೆ ಕಳೆದುಕೊಂಡು ಹೋಯಲು, ತನ್ನ ಹತ್ತಿರಕ್ಕೆ ಕರೆದುಕೊಳ್ಳಲು ಇಹಲೋಕಕ್ಕೆ ಬಂದಂಥ ಆ ನರಾವತಾರವೇ ಯೇಸು ಪ್ರಿಯರೇ. ಹಾಲೆಲೂಯ. ಎಲ್ಲರೂ ಕೂಡ ಎದ್ದು ನಿಂತುಕೊಳ್ಳೋಣ ಪ್ರಿಯರೇ. ಇದು ಇಷ್ಟರ ತನಕ ದೇವರ ವಾಕ್ಯವನ್ನು ನೀವು ಕೇಳಿದ್ದೀರಿ. ಈಗ ನೀವುಗಳು, ನಾನು, ನೀವುಗಳು ಕರ್ತನದಲ್ಲಿ ಸಂಬಂಧ ಹಿಡಿಕೊಳ್ಳುವ ಸಮಯವಾಗಿದೆ. ನೀನು ನಾನು ಆತನೊಟ್ಟಿಗೆ ಮಾತನಾಡುವ ಸಮಯ ಬಂದಿದೆ ಪ್ರಿಯರೇ. ಈ ಒಂದು ವರ್ಷ, ಈ ಒಂದು ಇಸ್ವಿ 23ನೇ ಇಸ್ವೆ ಇನ್ನು
ಕೆಲವು ದಿನಗಳಲ್ಲಿ, ಇನ್ನೊಂದು 22 ದಿನ, 12, 13 ದಿನಗಳಲ್ಲಿ ಗತಿಸಿ ಹೋಗುತ್ತಾ ಇದೆ. ಮತ್ತೊಂದು ಸಾರಿ ಈ ವಿಷಯ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ವೇಳೆ ನಿನ್ನ ಅಸ್ವಸ್ಥರಾಗಿದ್ದರೆ, ಯೇಸು ಕ್ರಿಸ್ತನು ನಿಮ್ಮ ಶಾಪ ರೋಗವನ್ನು, ನಿನ್ನ ಅಸ್ವಸ್ಥನ ಕ್ರೂಸಿನ ಮೇಲೆ ತೆಗೆದುಕೊಂಡು ಸಮಾಪ್ತವಾಗಿದೆ ಅಂತ ಹೇಳಿದ್ದಾನೆ. ಮತ್ತೊಂದು ವಿಷಯವನ್ನು ನಾನು ಹೇಳಲು ಬರೆಸ್ತೇನೆ. ಕರ್ತನು ನಿನ್ನನ್ನು ಹೇಗೆ ಸ್ವಸ್ಥಪಡಿಸುವವನಾಗಿರ್ತಾನೆ ಅಂದರೆ, ಪ್ರಿಯರೇ, ಒಂದು ವಿಷಯ ಗುರುತಿಸಿಕೊಳ್ಳಬೇಕು. ನೀನೇನೋ ಚೆನ್ನಾಗಾಗಿ ನಿನಗೋಸ್ಕರ ನೀನು ಬಾಳುವುದಕ್ಕೆ ನಿನ್ನನ್ನು ಸ್ವಸ್ಥಪಡಿಸುವುದಿಲ್ಲ. ನಿನ್ನ ದೇಹವು ಆತನ ಸೇವೆ ಮಾಡಲು, ನಿನ್ನ ದೇಹವು ಆತನಿಗೆ ಒಂದು ಅವಕಾಶ ನೀಡುವಂಥ ಸಾಧನವಾಗಿದೆ. ಅದಕ್ಕೋಸ್ಕರ ಕರ್ತನು ನಿನ್ನನ್ನು ಸ್ವಸ್ಥ ಮಾಡುವ ದೇವರಾಗಿದ್ದಾನೆ. He needs your body. He wants you to be healthy. He wants to be filled with His power and strength. That's the reason He wants to touch you. That's the reason He wants to heal you. ಏನೋ ಕರ್ತನೆ ಅಲ್ಲಿ ಬಿದ್ದಿದ್ದೆ, ಇಲ್ಲಿ ಬಿದ್ದಿದ್ದೆ, ಈ ರೋಗ ಬಂತು, ಆ ರೋಗ ಬಂತು, ಕರ್ತನೆ ನನ್ನ ಮುಟ್ಟು. ಒಂದು ವೇಳೆ ಕರ್ತನನ್ನು ಮುಟ್ಟಿದ್ರೆ ಖಂಡಿತವಾಗಿ ಮುಟ್ತಾನೆ. ಏಕೆ ಗೊತ್ತಾ ಪ್ರಿಯರೇ? ಯಾಕೆ ಗೊತ್ತಾ? ನೀನು ಸ್ವಸ್ಥ ಚಿತ್ತನಾಗಿ ಅಲ್ಲೇ ಕೂತ್ಕೊಂಡು ಅಲ್ಲೇ ಜೀವನ ಮಾಡುವುದಕ್ಕಲ್ಲ, ಶಕ್ತಿಯನ್ನು ಹೊಂದಿಕೊಂಡು ಸ್ವಸ್ಥ ಚಿತ್ತನಾಗಿ ಆತನಿಗೋಸ್ಕರ ಬಾಳುವುದಕ್ಕೆ ನಿನ್ನನ್ನು ನನ್ನನ್ನು ಕರ್ತನು ಸ್ವಸ್ಥಪಡಿಸುವನಾಗಿದ್ದಾನೆ. ನಂಬ್ತೀಯಾ ಇದನ್ನು ಪ್ರಿಯರೇ? ನರಳಾಟದಿಂದ ಹೊರಗೆ ಬರ್ತೀನಿ, ಸ್ವಸ್ಥತೆ ಚಿತ್ತನಾಗಿ ಹೊರಗೆ ಬರ್ತೀಯ. ರೋಗ ಸಂಕಟ ಏನೇ ಇರಲಿ ಪ್ರಿಯರೇ, ವಿಶ್ವಾಸಿಗಳಾದ ನಮಗಳಿಗೆ ಬರ್ತವೆ ಪ್ರಿಯರೇ ಚಿಂತೆಗಳು, ನಮಗಳಿಗೆ ಬರ್ತವೆ ಕಷ್ಟಗಳು. ಯಾಕೆ ಗೊತ್ತಾ? ವ್ಯತಿರೇಕವಾಗಿ ಹೋರಾಡುತ್ತಿರುವಂಥ, ನಮ್ಮ ಮೇಲೆ ದಾಳಿ ಮಾಡುವಂಥ ಅವನ ಪ್ರಭಾವವು ನಮ್ಮ ಮೇಲೆ ಇದೆ. ಆ ಪ್ರಭಾವದಿಂದ ಬಿಡಿಸಲು ನಮ್ಮ ದೇವರು ಶಕ್ತವಂತನಾಗಿದ್ದಾರೆ. ತನ್ನ ರಾಜ್ಯದಲ್ಲಿ ಪಾಲುಗಾರರಾಗಲು, ತನ್ನ ಸ್ವಾಸ್ಥ್ಯದಲ್ಲಿ ಪಾಲುಗಾರರಾಗಲು, ತನ್ನ ಆಶೀರ್ವಾದಗಳಲ್ಲಿ ಪಾಲುಗಾರರಾಗಲು, ತನ್ನ ಶಕ್ತಿಯನ್ನು ಹೊಂದಿಕೊಳ್ಳಲು ಕರ್ತನು ನಿನಗೆ ಒಂದು ಕರೆಯುವಿಕೆ ನೀಡುತ್ತಾ ಇದ್ದಾನೆ. ಪ್ರಿಯರೇ, ನಮ್ಮ ಸಭಾ ಪಾಲಕರು ಪಾಸ್ಟರ್ ಪುಟ್ಟ ಆಗಲಿ, ಅನಿಲ್ ಅವರು, ಪಾಸ್ಟರ್ ಗಣೇಶ್ ಅವರು, PT ಸಾಹೇಬರವರು, ಅವರೆಲ್ಲ ಕೂಡ ಬಂದು ಮುಂದೆ ಇಲ್ಲಿ ನಿಂತ್ಕೊಳ್ತಾರೆ ನಿಮಗೋಸ್ಕರ ಪ್ರೇಯರ್ ಮಾಡಲಿಕ್ಕೆ, ಕರ್ತನ ಕಡೆಗೆ ನಿಮ್ಮನ್ನು ನಡೆಸುವುದಕ್ಕೆ, ಕರ್ತನ ಸನ್ನಿಧಾನದಲ್ಲಿ ನಿಮ್ಮನ್ನು ನಡೆಸುವುದಕ್ಕೆ. ಏನೇ ಆಗಲಿ ಪ್ರಿಯರೇ, ಒಂದು ತೀರ್ಮಾನ ಮಾಡೋಣ. ಕರ್ತನೇ, ಕೆಲವು ದಿನಗಳು ಬಾಕಿ ಇದೆ, ಈ ಒಂದು ವರ್ಷವು ಮುಗಿದು ಹೋಗುತ್ತದೆ. ಈ ದಿನಗಳಲ್ಲಿ ಕರ್ತನೆ ನನ್ನನ್ನು ನಾನು ಸಿದ್ಧಪಡಿಸಿಕೊಳ್ತೇನೆ, ನನ್ನನ್ನು ನಾನು ಚೇತರಿಸಿಕೊಳ್ಳುತ್ತೇನೆ. ಕರ್ತನೆ, ನಿನ್ನ ಶಕ್ತಿ ನನಗೆ ಅವಕಾಶವಿದೆ. ಬಾ ಸ್ವಾಮಿ, ನನ್ನನ್ನು ನಡೆಸು. ನಿನಗೆ ಇಷ್ಟ ಇಲ್ಲದಂತಹ ವಿಷಯಗಳನ್ನು ನನ್ನಿಂದ ಈ ಒಂದು ಸಮಯದಲ್ಲಿ ತೆಗೆದು ಹಾಕು ಎಂಬುದಾಗಿ ಬೇಡಿಕೊಳ್ಳೋಣ. ನಮ್ಮ ಮೊರವನ್ನು, ನಮ್ಮ ಕೂಗನ್ನು ಆಲಿಸುವ ದೇವರು ಇಲ್ಲಿದ್ದಾನೆ. ಆತನ ಸನ್ನಿಧಿ ಇಲ್ಲದೆ ಪ್ರಿಯರೇ, ನಾವು ಕೇವಲ ಒಂದು ಸಾಧನವಾಗಿ ಇರೋದು. ಕಾರ್ಯ ಮಾಡುವನು ಆತನು, ಸ್ವಸ್ಥಪಡಿಸುವನು ಆತನು, ಗುಣಪಡಿಸುವನು ಆತನು, ಶಕ್ತಿಗೊಳಿಸುವನು ಆತನು, ಶಕ್ತಿಯಿಂದ ತುಂಬಿಸುವನು ಆತನು, ಧೈರ್ಯದಿಂದ ತುಂಬಿಸುವ ಆತನು, ಸನ್ನಿಧಾನದಿಂದ ತುಂಬಿಸುವ ಆತನು, ನಿನ್ನನ್ನು ನಡೆಸುವ ಆತನು. ಯೇಸು ಕರೆಯುತ್ತಾನೆ, ನಿನ್ನನ್ನು ನನ್ನನ್ನು ಕರೆಯುತ್ತಾನೆ. ಪ್ರಿಯರೇ, ಈ ಒಂದು ಹಾಡು ಹಾಡುತ್ತಿರುವ ಸಮಯದಲ್ಲಿ ಪ್ರಾರ್ಥನೆ ಬೇಕಾ? ಕರ್ತನ ಆಶೀರ್ವಾದ ಬೇಕಾ? ದಯವಿಟ್ಟು ಮುಂದೆ ಬರೋಣ ಎಲ್ಲರೂ ಕೂಡ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಸ್ವಾಮಿ. ಓ ಯೇಸು, ಓ ಹಾಲೆಲೂಯ ಯೇಸುವೇ, ಓ ಸ್ತೋತ್ರ ಸ್ವಾಮಿ. ಓ ಸ್ತೋತ್ರ 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 ಯೇಸುವೇ, ಹಾಲೆಲೂಯ. ಓ ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಅಂಬಾರದಿಂದ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ, ಅಂಬಾರದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಯೇಸು
ಕಷ್ಟದ ಕಾಲದೋಳು ಸಂತೋಷ ಶಾಂತಿ ಕೊಡುವ ಆತನು ಶಾಂತಿ ಕೊಡುವ ದೇವರಾಗಿದ್ದಾನೆ ಪ್ರಿಯರೇ. ಕಷ್ಟದ ಕಾಲದೋಳು ಶಾಂತಿಯನ್ನು ನಿನಗೆ ನೀಡುವ ದೇವರಾಗಿದ್ದಾನೆ. ಸಂತೋಷ ಶಾಂತಿ ಕೊಡುವ ಪೂರ್ಣ ಹೃದಯದಿ ಯೇಸುವನ್ನು ನಂಬಿದರೆ ಎಲ್ಲಿಲ್ಲದ ಆನಂದವ ಕೊಡುತ್ತಾನೆ. ಪೂರ್ಣ ಹೃದಯದಿ ಯೇಸುವನ್ನು ನಂಬಿದರೆ ಎಲ್ಲಿಲ್ಲದ ಆನಂದವ ಕೊಡುತ್ತಾನೆ. ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ. ಹಂಬಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ. ಹಂಬಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ. ಕಣ್ಣೀರಿನಿಂದ ಬರಲು ಸಂಪೂರ್ಣ ಒರೆಸಿ ಬಿಡುವ, ಕಣ್ಣೀರಿನಿಂದ ಬರಲು ಸಂಪೂರ್ಣ ಒರೆಸಿ ಬಿಡುವ. ಕಾರ್ಮೋಡದಂತೆ ಕಷ್ಟವು ಬರುವಾಗ ನಿನ್ನನ್ನು ಕನಿಕರಿಸಿ ಕಾಪಾಡುವ. ಕಾರ್ಮೋಡದಂತೆ ಕಷ್ಟವು ಬರುವಾಗ ನಿನ್ನನ್ನು ಕನಿಕರಿಸಿ ಕಾಪಾಡುವ. ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ. ಹಂಬಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ. ಹಂಬಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ. ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ. ಹಂಬಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ. ಹಂಬಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ. ಯೇಸು ಕರೆಯುತ್ತಾನೆ. ನಿನಗೋಸ್ಕರ ನನಗೋಸ್ಕರ ಇಹಲೋಕಕ್ಕೆ ಸ್ವಾಮಿ ಬಂದಂತ ಯೇಸು ತನ್ನ ರಾಜ್ಯಕ್ಕೆ ನಿನ್ನನ್ನು ಸೇರಿಸಲು ಪ್ರೇರೆ, ತನ್ನ ರಾಜ್ಯದಲ್ಲಿ ನಿನ್ನನ್ನು ನಿವಾಸವಾಗಿ ಮಾಡಲು, ತನ್ನ ರಾಜ್ಯದ ವಾರಸತ್ವವನ್ನು ನಿನಗೆ ಕೊಡಲು ನಿನ್ನನ್ನು ಕರೆಯುತ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಈಗಾಗಲೇ ಬಂದು ಇನ್ನ ಆ ಒಡನಾಟದ ಜೀವಿತವನ್ನು ಯಶಸ್ವಿ ಜೀವಿತವಾಗಿ ಇಲ್ಲದೆ ಇನ್ನ ನರಳುತ್ತಾ ಇದೆಯಾ? ಈ ಮುಂಚಾಲ ಸಮಯದಲ್ಲಿ ಯೇಸುಗೆ ಹೇಳು, ಕರ್ತನೆ ನನ್ನನ್ನು ನಡೆಸು ಕರ್ತನೆ ಸ್ವಾಮಿ. ಒಂದು ವೇಳೆ ಶರೀರ ನಿನ್ನನ್ನು ಬಾಧಿಸುತ್ತಾ ಇದ್ದಾರೆ ಕರ್ತನೆ, ನನಗೆ ಆ ಮನೋವೇದನೆ, ಆ ಬೇನೆ, ಆ ನೋವು ಕರ್ತನೆ ಇನ್ನ ನನ್ನನ್ನು ನನ್ನ ಶರೀರದಲ್ಲಿ ಸ್ವಾಮಿ, ನನ್ನ ಅಂತರಂಗ ಶರೀರದಲ್ಲಿ ಕರ್ತನೆ ಸ್ವಾಮಿ, ಆಯಾ ಭಾಗಗಳಲ್ಲಿ ಕರ್ತನೆ ಸ್ವಾಮಿ ಈ ವ್ಯಾಧಿಯನ್ನು ನಾನು ಹೊಂದಿಕೊಂಡು ನರಳಾಡುತ್ತಾ ಇದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇದೇ ನಿನ್ನ ಜೀವಿತದಲ್ಲಿ ಆ ವ್ಯಾಧಿಗೆ ಕೊನೆಯ ದಿನ. ನಿನ್ನ ಜೀವಿತದಲ್ಲಿ ನಿನ್ನ ಹಾದಿ ಹೋಗುತ್ತಿರುವಂತಹ ಒಂದು ರೋಗ ವ್ಯಾಧಿಗೆ ಇದೇ ಕೊನೆಯ ದಿನ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರ ಸೇವಕರು ನಮ್ಮನ್ನು ಮುಂದೆ ನಡೆಸುತ್ತಾಗ ಶಶಿ, ಇಫ್ ಯು ಆರ್ ದೇರ್ ಪ್ಲೀಸ್ ಕಮ್ ಅಂಡ್ ಪ್ರೇ ಫಾರ್ ದ ಪೀಪಲ್. ಹಾಲೆಲೂಯ. ಸಂದರ್ಭ ಪ್ರಿಯರೇ, ನಮ್ಮ ಪಾಪಕ್ಕೋಸ್ಕರ ಮಾತ್ರ ಸತ್ತಿದ್ದಲ್ಲದೆ ನಮ್ಮ ರೋಗಗಳನ್ನು ಹೊತ್ತುಕೊಂಡು ಸತ್ತನು.
ಆಗಲೇ ವಾಕ್ಯ ಬಂದ ಪ್ರಕಾರ ಇದೇ ಕೊನೆಯ ದಿನ, ಈ ಕ್ಷಣವೇ ಕೊನೆ ಕ್ಷಣ. ಎಲ್ಲೆಲ್ಲಿ ನಿಮಗೆ ಅಸ್ವಸ್ಥತೆ ಇದೆಯೋ ಅಲ್ಲಿ ನಿಮ್ಮ ಬಲಗೈಯನ್ನು ಇಡಿರಿ. ಒಂದು ವೇಳೆ ಅಲ್ಲಿ ಬಲಗೈ ಇಡ್ಲಿಕ್ಕೆ ಆಗ್ತಾ ಇಲ್ಲಂದ್ರೆ ನಿಮ್ಮ ತಲೆ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಟುಕೊಳ್ಳಬಹುದು. ಪ್ರಾರ್ಥನೆ ಆದ ನಂತರ ಪರೀಕ್ಷಿಸಿ ನೋಡ್ರಿ, ಕ್ರಿಸ್ತನ ನಾಮದಲ್ಲಿ ಆ ರೋಗ ಇರುವುದಿಲ್ಲ, ಆ ತೊಂದರೆ ಇರುವುದಿಲ್ಲ. ಪ್ರಾರ್ಥನೆ ಆದ ಮೇಲೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ವೋ ಅದನ್ನು ಪರೀಕ್ಷಿಸಿ ಮಾಡಿರಿ, ಅದು ಆಗುತ್ತದೆ. ಪ್ರಾರ್ಥಿಸೋಣ. ಆಮೇನಂದು ಹೇಳಿದ ಒಳಗಾಗಿ ಆಗಲೇ ಕರ್ತನು ಮುಟ್ತಾ ಇದ್ದಾನೆ. ನಜರೇತಿನ ಯೇಸು ನಾಮದಲ್ಲಿ, ನಜರೇತಿನ ಯೇಸು ನಾಮದಲ್ಲಿ ಸೇವಕರುಗಳ ನಿಮ್ಮ ಮೇಲೆ ಕೈ ಇಡುತ್ತಿರಲಾಗಿ ಕರ್ತನ ಮೇಲೆ ಕೈ ಇಡ್ತಾ ಇದ್ದಾನೆ. ಉರಬಲನ ಸಂದರಿ ಅಂದರೆ ರೆಬಲೋಮಲ ನೋಸಕೋರಿ ಅಂದಲ್ಲಿ ರೆಬಲಾಮಲನ ನಜರೇತಿನ ಯೇಸು ನಾಮದಲ್ಲಿ. ಅಪ್ಪ, ಎಲ್ಲೆಲ್ಲಿ ನಿನ್ನ ಮಕ್ಕಳು ಅವರ ಬಲಗೈಯನ್ನಿಟ್ಟಿದ್ದಾರೋ ನಿಮ್ಮ ಗಾಯವಾದ ಬಲಗೈಯನ್ನಿಟ್ಟು ನಜರೇತಿನ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರತಿಯೊಂದು ಅನಾರೋಗ್ಯ, ಪ್ರತಿಯೊಂದು ಅಸ್ವಸ್ಥತೆಗೆ ಶಪಿಸುತ್ತೇವೆ. ಇದೇ ಕೊನೆಯ ದಿನ, ಇದೇ ಕೊನೆಯ ದಿನ ಯೇಸು ಕ್ರಿಸ್ತರು ತಾನೇ ನಿಮ್ಮ ರೋಗಗಳನ್ನು ಹೊತ್ತುಕೊಂಡ ದೆಸೆಯಿಂದ, ಆತನ ಬಾಸುಂಡಗಳಿಂದ ನಿಮಗೆ ಗುಣವಾಗಿದೆ. ಶರೀರವೇ, ಯೇಸುವಿನ ವಾಕ್ಯವನ್ನು ಕೇಳು. ಆ ಅನಾರೋಗ್ಯ ಅಲ್ಲಿ ಇರ್ಲಿಕ್ಕೆ ನಿನಗೆ ಅವಕಾಶವಿಲ್ಲ, ಅನುಮತಿ ಇಲ್ಲ. ಆ ಶರೀರವನ್ನು ಬಿಟ್ಟು ಹೊರಗೆ ಬಾ ಯೇಸುವಿನ ನಾಮದಲ್ಲಿ. ಸ್ವರ್ಗದಲ್ಲಿ ಈ ಅನಾರೋಗ್ಯ ಬಂಧಿಸಲ್ಪಟ್ಟಿದೆ, ನಿನ್ನ ಶರೀರದಲ್ಲಿ ನಾವು ಬಂಧಿಸ್ತಾ ಇದ್ದೇವೆ. ಆರೋಗ್ಯ ಸ್ವರ್ಗದಲ್ಲಿ ಬಿಡುಗಡೆಯಾಗಿದೆ, ಯೇಸು ನಾಮದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಅನಾರೋಗ್ಯ, ಕಿವುಡಾದಂತ ಕಿವಿ ತೊಂದರೆ, ಕಣ್ಣಿನ ತೊಂದರೆ, ಗಡ್ಡೆಗಳು, ಯಾರಿಗಾದ್ರೂ ಗಂಟ್ಲಲ್ಲಿ ಗಡ್ಡೆಗಳು, ಗಂಟಲ ಸಮಸ್ಯೆ ಇದ್ರೆ ಏಸಪ್ಪ ಮುಟ್ಟಿ ಗುಣಪಡಿಸ್ತಾ ಇದ್ದೇನೆ ಕ್ರಿಸ್ತನ ನಾಮದಲ್ಲಿ. ಎಲ್ಲಾ ತರದ ಶರೀರದಲ್ಲಿರುವಂತಹ ಯಾವುದೇ ಗಡ್ಡೆಗಳು, ಗ್ರೋತ್ಸ್ ಆರ್ ಡಿಸಪಿಯರಿಂಗ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ ಬಿಡುಗಡೆ ಆಗ್ತಾ ಇದೆ, ಬಿಡುಗಡೆ ಆಗ್ತಾ ಇದೆ. ಚರ್ಮದ ರೋಗಗಳು, ಚರ್ಮ ತೊಂದರೆಗಳು ಎಲ್ಲ ಬಿಡುಗಡೆ ಆಗ್ತಾ ಇದೆ. ಸ್ತ್ರೀಯರ ರೋಗಗಳು ಯಾವುದೇ ಇದ್ದರೂ ಕ್ರಿಸ್ತನ ನಾಮದಲ್ಲಿ ಶಪಿಸುತ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ಬಂಜೆಯಾದಂತಹ ಒಂದು ಗರ್ಭವು ತೆರೆಯಲ್ಪಡಲಿ ಯೇಸು ನಾಮದಲ್ಲಿ. ಮಕ್ಕಳಾಗದೇ ಇದ್ದವರಿಗೆ ಮಕ್ಕಳನ್ನು ಘೋಷಿಸ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಹೊಂದಿಕೋ ವೈರಿಯೇ, ನಿನ್ನ ಕೈಯನ್ನು ತೆಗೆ ದೇವರ ಆಸ್ತಿಯಿಂದ. ನಿನಗೆ ಅಧಿಕಾರವಿಲ್ಲ, ಅಧಿಕಾರವಿಲ್ಲ, ಅಧಿಕಾರವಿಲ್ಲ. ಹೊರಲನ್ನ ಸಂದರಿ ಅಂದರೆ ಹೊರಮ ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಹೊಂದಿಕೊಳ್ಳಿರಿ, ಹೊಂದಿಕೊಳ್ಳಿರಿ. ಪರೀಕ್ಷೆ ಮಾಡಿ ನೋಡ್ರಿ. ಮುಂಚೆ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ವೋ ಮಾಡಿರಿ. ಆ ಕೈ ಕಾಲನ್ನು ಅಲ್ಲಾಡಿಸಿ ನೋಡ್ರಿ, ಉಸಿರು ತಕೊಂಡು ನೋಡ್ರಿ. ಯಾರ್ದೋ ಉಸಿರು ತೊಂದರೆ ಇದೆ, ಕರ್ತ ನಿಮ್ಮ ಲಂಗ್ಸ್ ಅನ್ನು ಮುಟ್ಟಿ ಗುಣಪಡಿಸ್ತಾ ಇದ್ದಾನೆ. ಪರೀಕ್ಷಿಸಿ ನೋಡ್ರಿ. ಟೇಕ್ ಎ ಡೀಪ್ ಬ್ರೆತ್. ಆಳವಾಗಿ ಉಸಿರು ತೆಗೆದು ನೋಡಿರಿ, ಅದು ವಾಸಿಯಾಗಿದೆ, ವಾಸಿಯಾಗಿದೆ. ಉರಮ ಶಂದರಿಯಮ. ಸ್ತೋತ್ರ ರಾಜ, ಸ್ತೋತ್ರ ಸ್ವಾಮಿ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ ರಾಜ. ನೀನು ಪ್ರಾಣ ಕೊಟ್ಟಿದಿ, ಸತ್ತಿದಿ. ಯೇಸುವಿನ ನಾಮದಲ್ಲಿ ಕಿವಿಯಲ್ಲಿ ಯಾರಿಗೆ ಕಿವಿ ಬರ್ತಾ ಇದ್ದೋ ಪಸ್ ಫಾರ್ಮೇಶನ್ ಕಿವಿಯಲ್ಲಿ ಯೇಸು ಗುಣಪಡಿಸ್ತಾ ಇದ್ದಾನೆ. ಹೊಂದಿಕೊಳ್ಳಿರಿ ಈಗಲೇ. ಅದು ಒಣಗಿ ಹೋಗ್ತದೆ, ಡ್ರೈ ಅಪ್ ಇನ್ ಜೀಸಸ್ ನೇಮ್. ಪರೀಕ್ಷೆ ಮಾಡಿ ನೋಡ್ರಿ, ಪರೀಕ್ಷೆ ಮಾಡಿ ನೋಡ್ರಿ. ಕರ್ತನು ನಿಮ್ಮನ್ನು ಮುಚ್ಚಿ ಗುಣಪಡಿಸಿದ್ದಾನೆ, ಗುಣಪಡಿಸಿದ್ದಾನೆ ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಪ್ರಿಯರೇ, ಎಷ್ಟು ಜನ ಹೇಳ್ತೀರಿ ಏನೋ ಅನುಭವಿಸಿದೆ, ನಾವು ಕೈ ಇಡ್ಲಿ ಇಲ್ಲದೆ ಇರಲಿ, ಸೇವಕರು ಬಂದು ನಿಮ್ಮ ಮೇಲೆ ತನ್ನ ಮಕ್ಕಳು ಕೈ ಇಟ್ಟು ಪ್ರಾರ್ಥನೆ ಮಾಡಲಿ ಮಾಡದೇ ಇರಲಿ. ಎಷ್ಟು ಜನ ಹೇಳ್ತೀರಿ ಏನೋ ಅನಿಸ್ತು ನನಗೆ, ಸಮಥಿಂಗ್ ಹಸ್ ಹ್ಯಾಪನ್, ಒಳಗೆ ಏನೋ ಪ್ರವೇಶಿಸ್ತು. ಪರೀಕ್ಷೆ ಮಾಡಿ ನೋಡ್ರಿ, ಪ್ಲೀಸ್ ಚೆಕ್ ಮಾಡಿ ನೋಡ್ರಿ. ಮುಂಚೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ವೋ ಅದು ಯಾರಿಗೋ ಕಿವಿಯಲ್ಲಿ ಒಂಥರ ಕಿವಿ ಬಂದಂಗೆ ಪಸ್ ಫಾರ್ಮೇಶನ್, ಅದು ಒಣಗಿ ಹೋಗಿದೆ. ಪರೀಕ್ಷೆ ನೋಡ್ರಿ. ಯಾರ ವ್ಯಕ್ತಿ, ಯಾರ ವ್ಯಕ್ತಿ ಕಿವಿಯಲ್ಲಿ ಕಿವಿಡ್ತಾರೆ, ಈಗ ಅದು ಕಿವಿ ಬರ್ತಾ ಇದೆ. ಈಗ ಪರೀಕ್ಷಿಸಿ ನೋಡ್ರಿ, ಒಣಗಿ ಹೋಗಿದೆ. ಕರ್ತನು ಗುಣಪಡಿಸಿದ್ದಾನೆ. ಹಲ್ಲೆಲೂಯ. ಗಡ್ಡೆ ತರ, ಗಡ್ಡೆ ತರದ ಗಂಟ್ಲಲ್ಲಿ ಯಾರಿಗೋ ಒಂಥರ ಗ್ರೋತ್, ಗಡ್ಡೆ ಗಂಟ್ಲಲ್ಲಿ ಯಾವುದೋ ಒಂಥರ ಇತ್ತು, ಅವ್ರನ್ನು ಕೂಡ ಕರ್ತನು ಗುಣಪಡಿಸಿದ್ದಾನೆ. ಯಾರ ವ್ಯಕ್ತಿ ನೀವೇ ಆಗಿದ್ದರೆ ಯು ಫೀಲ್ ಸಮಥಿಂಗ್ ಹ್ಯಾಪನಿಂಗ್, ದೇರ್ಸ್ ಒನ್ ಸಾರ್ಟ್ ಆಫ್ ಅ ಗ್ರೋತ್ ಆರ್ ಸಮಥಿಂಗ್ ಲೈಕ್ ದಟ್. ಗಂಟ್ಲಲ್ಲಿ ಮಾತಾಡ್ಲಿಕ್ಕಿದ್ದಾಗ, ಉಸಿರು ತೊಂದರೆ, ಲಂಗ್ಸ್ ಅಲ್ಲಿ ಯಾವುದೋ ಒಂದು ಬ್ರೀದಿಂಗ್, ಉಸಿರಾಡುವ ತೊಂದರೆ ಯಾರಿಗೋ ಇತ್ತು, ಅವ್ರನ್ನು ಕೂಡ ಕರ್ತನು ಗುಣಪಡಿಸಿದ್ದಾನೆ. Hallelujah. Amen. Thank you, Jesus. Thank you, Jesus.